ಅದಕ್ಕೆ ಹೆಸರು ವಿದ್ಯಾಕಾಶಿ. ಹೌದು. ಬಿಕಾಸ್ ಆಫ್ ಯೂನಿವರ್ಸಿಟೀಸ್, 2 ಯೂನಿವರ್ಸಿಟಿ ಅವ ಧಾರವಾಡದಲ್ಲಿ. ಒಂದು ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಇದು ಧಾರವಾಡದ ಮೆರಗು ಮತ್ತು ಮಲೆನಾಡಿನ ಶರಗು ಹೌದು ಅಂತ ನಾವು ಹೇಳ್ಬೋದು. ನೀವು ಮಾಡ್ತಿರುವಂಥ ಬಿಸ್ನೆಸ್ಸಿಂದ ಒಂದು ಸೊಸೈಟಿಗೆ ಆಗಲಿ ಇದರ ಇಂಪ್ಯಾಕ್ಟ್ ಬರುವಂಥದ್ದು ನೀವು ಮಾಡ್ತಿರುವಂಥ ಬಿಸ್ನೆಸ್ಸಿಗೆ ಒಂದು ವ್ಯಾಲ್ಯೂ ಸಿಗ್ತದೆ. ಲಾಸ್ಟ್ 100 ವರ್ಷದಾಗ 19ನೇ ಶತಮಾನದಾಗ ಒಂದು ಏನು ಸ್ಪೀಡ್ ಬೇಕಾಗಿತ್ತಲ್ಲ, ದಟ್ ಈಸ್ ಅಟ್ ಹಾಕಿಸ್ಟಿಕ್ ಸ್ಪೀಡ್ ರೈಟ್. ಓಕೆ. ಸೊ ಈ ಸ್ಪೀಡಿಂದ ಹೋದ್ರೆ ವರ್ಲ್ಡ್ ಸಸ್ಟೈನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಮಸ್ಕಾರ. ಎಲ್ಲ ಹುಬ್ಬಳ್ಳಿ ಹರಟೆಯ ವೀಕ್ಷಕರಿಗೆ ಆದರದ ಸ್ವಾಗತ, ಸುಸ್ವಾಗತ. ಎಂದಿನಂತೆ ಮತ್ತೊಂದು ವಿಶೇಷ ಸಂಚಿಕೆಯ ಹುಬ್ಬಳ್ಳಿ ಹರಟೆ. ನಿಮಗೆ ಗೊತ್ತದಲ್ರಿ ಹುಬ್ಬಳ್ಳಿ ಹರಟೆ ಅಂದ್ರೆ ಏನು ಅಂತ? ನಮ್ಮ ಜನರಿಗೆ ಪರಿಚಯ ಮಾಡಿಸೋದು ಅಂತ. ಇದರೊಳಗೆ ಸಾಕಷ್ಟು ಶಿಕ್ಷಣ ತಜ್ಞರನ್ನ, ಆಮೇಲೆ ಸಂಗೀತ ಪ್ರಿಯರನ್ನ, ನಾಟಕದವರನ್ನ, ಕಲೆ, ಸಾಹಿತ್ಯ, ವ್ಯಾಪಾರ, ಮಕ್ಕಳು, ಸಿನಿಮಾ, ಇವೆಲ್ಲ ಹೊಸ ಹೊಸ ವಿಚಾರಗಳನ್ನು ನಾವಿಲ್ಲಿ ಪರಿಚಯ ಮಾಡಿಸಿ ನಿಮಗೆ ಅವ್ರನ್ನ ಭೇಟಿ ಮಾಡಿಸಿರುವಂಥದ್ದು ಹುಬ್ಬಳ್ಳಿ ಹರಟೆಯ ವಿಶೇಷತೆ. ನಿಮ್ಮ ಆಶೀರ್ವಾದ ಮತ್ತು ಸಹಾಯ ಎಂದಿನಂತೆ ಕಂಟಿನ್ಯೂ ಆಗಿರಲಿ. ಸಬ್ಸ್ಕ್ರಿಪ್ಷನ್ ಮಾಡಿಸ್ತೀರಿ, ಅದಾದಮೇಲೆ ಬೇರೆದವ್ರಿಗೆ ಇದನ್ನು ಶೇರ್ ಮಾಡ್ತೀರಿ. ಸೊ ಕೀಪ್ ದ ಸೇಮ್ ಥಿಂಗ್ ವಿತ್ ಅಸ್. ಆದರೆ ಪ್ರತಿಯೊಂದು ಹೊಸ ಹೊಸ ವಿಷಯಗಳನ್ನು ತರೋದು ಹುಬ್ಬಳ್ಳಿ ಹರಟೆಯ ಮತ್ತೊಂದು ಪ್ರಯತ್ನ ಮತ್ತು ಇದೇ ರೀತಿ ಬೆಳೀತಾ ಇರುವಂಥ ವಿಶೇಷತೆ. ಇವತ್ತು ನನ್ನ ಜೊತೆಗೆ ಯಾರಿದ್ದಾರೆ ಅಂತ ನಾನು ಹೇಳೋಕ್ಕಿಂತ ಮೊದಲೇಕ ನನಗೆ ಈ ವಿಷಯ ನಿಮ್ಮ ಮುಂದೆ ತರಲಿಕ್ಕೆ ಕಾರಣ ಏನು ಅಂತ ನೋಡ್ರಿ. ನಾವು ಪ್ರತಿಯೊಬ್ಬರು ಪರಿಸರ ಪ್ರಿಯರು. ನಾವು ಗಿಡ ಹಚ್ಚಬೇಕು ಅಂತೀವಿ, ಮಳೆ ಆಗಬೇಕು ಅಂತೀವಿ, ಆಮೇಲೆ ಪಕ್ಷಿಗಳಿಗೆ ಅನುಭವಿಸ್ತಾ ಇರುವಂಥ ನೋವನ್ನು ನಾವು ಎಷ್ಟೋ ಸರಿ ಮರಗ್ತೀವಿ. ಫಾರ್ ಎಕ್ಸಾಂಪಲ್, ಈ ಮೊಬೈಲ್ ಬಂದಾಗಿಂದ ಗುಬ್ಬಿ ಕಾಣಿಸ್ತಾ ಇಲ್ಲ ಅನ್ನೋದನ್ನು ನಾವೆಲ್ಲರೂ ಕಳಕಳಿಯಿಂದ ನೋಡ್ತೀವಿ. ಆದರೆ ಅದಕ್ಕೆ ನಾವು ಹತಾಶರಾಗಿ ಕೂತ್ಕೊಂಡಿವಿ. ಮತ್ತು ಈ ಹತಾಶತೆಯಿಂದ ಪರಿಸರದಲ್ಲಿ ಆಗ್ತಾ ಇರುವಂಥ ಕೆಲವೊಂದಿಷ್ಟು ವ್ಯತ್ಯಾಸಗಳು ನಮಗೆ ಕಾಣಿಸ್ತಾ ಇಲ್ಲ. ನಮಗೆ ಕಣ್ಣಿಗೆ ಕಾಣುವಷ್ಟು ಒಂದಿಷ್ಟು ಪರಿಸರದಲ್ಲಿ ವ್ಯತ್ಯಾಸಗಳು, ಕಣ್ಣಿಗೆ ಕಾಣದೇ ಇರುವಂಥ ಕೆಲವೊಂದಿಷ್ಟು ಪರಿಸರದ ವ್ಯತ್ಯಾಸಗಳು ನಮ್ಮ ಭವಿಷ್ಯಕ್ಕೆ ಏನು ಆತಂಕ ಅಥವಾ ವಿಚಾರವನ್ನು ತಂದು ಕೊಡ್ತದೆ ಅನ್ನೋದು ಸಹ ನಮಗೆ ಗೊತ್ತಿರಬೇಕಾಗಿರುವಂಥದ್ದು. ಹಾಗಾದರೆ ನಾನೊಬ್ಬ ಪರಿಸರ ತಜ್ಞನನ್ನು ಕರ್ಕೊಂಡ್ಬಂದಿನೇನು ಅಂತ ನೀವು ವಿಚಾರ ಮಾಡ್ತಿರ್ಬೋದು. ಅಲ್ಲ, ಹಿ ಈಸ್ ಎನ್ ಯಂಗ್ ಆಂಟ್ರಪ್ರನರ್. ಸಣ್ಣ ವಯಸ್ಸಿನೊಳಗಡೆ ತಮ್ಮ ಜೀವನ ಶಿಕ್ಷಣದಿಂದ ಧಾರವಾಡದಿಂದ ಪಯಣವನ್ನು ಪ್ರಾರಂಭ ಮಾಡಿ ಇವತ್ತು ಬೆಂಗಳೂರು ಮುಖಾಂತರ ಬೇರೆ ಬೇರೆ ದೇಶದೊಳಗೆ ತಮ್ಮ ಕಾರ್ಯವೈಖರ್ಯವನ್ನು ಪ್ರದರ್ಶನ ಮಾಡೋದಾಗಲಿ ಅಥವಾ ಕಾರ್ಯವನ್ನು ಹಬ್ಬಿಸೋದಾಗಲಿ ಬೆಳೆಸೋದಾಗಲಿ ಮಾಡ್ತಾ, ಸೊ ನಾನು ಹೇಳಿದೆ ಆಗಲಿ ಯಂಗ್ ಆಂಟ್ರಪ್ರನರ್ ಅಂತೇಳಿ ಮಾಡ್ತಾ ಸಮಾಜಕ್ಕೆ ಅಗೋಚರವಾದಂಥ ಒಂದು ಸೇವೆಯನ್ನು ಸಲ್ಲಿಸ್ತಾ ಇರೋದು ಮತ್ತು ನಿಸರ್ಗದ ಬಗ್ಗೆ ಕಾಳಜಿ ಇರುವಂಥ ಒಬ್ಬ ವ್ಯಕ್ತಿತ್ವ. ಸೊ ಅವರು ನಮ್ಮ ಜೊತೆಗಿದ್ದಾರಂತ ಒಂದೇದ್ದು ಅವ್ರ ಕಡೆಯಿಂದ ಅವರು ಪರಿಚಯ ಮಾಡಿಸೋಣ. ಅದಾದಮೇಲೆ ಈ ಪರಿಚಯ ಆದಮೇಲೆ ಅವ್ರು ಮಾಡ್ತಾ ಇರುವಂಥ ಕೆಲಸದ ಹಿನ್ನೆಲೆ ಏನು ಮತ್ತು ಅವ್ರ ಕಂಪನಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ನಾವು ಈ ಒಂದು ಚರ್ಚೆಯ ಮೊದಲನೆಯ ಸಂಚಿಕೆ ಒಳಗೆ ತಿಳ್ಕೊಂಬಿಡಂತೆ. ಬರ್ರಿ, ಹಂಗಂದ್ರೆ ನನ್ನ ಜೊತೆ ಯಾರಿದ್ದಾರೆ ಅನ್ನೋದನ್ನು ನಿಮ್ಗೆ ಹೇಳ್ತೀನಿ. ನಮ್ಮ ಹುಬ್ಬಳ್ಳಿ ಹರಟೆಯ ಎಂಟೈರ್ ಟೀಮ್ ಮತ್ತು ನಮ್ಮೆಲ್ಲ ವೀಕ್ಷಕರ ಪರವಾಗಿ ಇವತ್ತು ನಮ್ಮ ಅತಿಥಿಯನ್ನು ಸ್ವಾಗತ ಮಾಡೋಣಂತ ನನ್ನ ಜೊತೆಗಿದ್ದಾರೆ ಅಕ್ಷಯ್ ಮೊಜುಮ್ದಾರ್ ಬೇಸಿಕಲಿ ಧಾರವಾಡದವರು. ಸೊ ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ, ಸುಸ್ವಾಗತ. ನಮಸ್ಕಾರ. ನಮಸ್ಕಾರ. ಅಕ್ಷಯ್ ಬೇರೆ ಯಾರೂ ಅಲ್ಲ, ನಮ್ಮ ಸೋದರತ್ತೆ ಮಗ. ಯಾಕೆ ಹೇಳಬೇಕು ಅಂದ್ಕೊಂಡೆ ಅಂದರೆ, ನಮ್ಮ ಜನರನ್ನ ಪರಿಚಯ ಮಾಡಿಸ್ತೀವಿ. ಅವ್ರು ಮಾಡ್ತಾ ಇರೋವಂಥ ಕೆಲಸ ನಾನು ಆಡಿ ಬೆಳೆದವರು, ನೋಡಿ ಬೆಳೆದವರು. ಆದರೆ ಯಾವಾಗ ಅವ್ರು ಮಾಡ್ತಾ ಇರುವಂಥ ಕೆಲಸ ಅಷ್ಟು ಸಮಾಜಕ್ಕೋಸ್ಕರ, ಪರಿಸರಕ್ಕೋಸ್ಕರ ಇದ್ದಾಗ ನಾನು ಇದನ್ನು ನಮ್ಮ ಜನರಿಗೆ ನಾನು ಹೇಳ್ಕೊಡ್ಬೇಕು, ತೋರಿಸ್ಬೇಕು ಅಂಥೇಳಿ ನಾನು ಇವತ್ತಿಲ್ಲಿ ಕರೆಸಿನಿ. ಅಕ್ಷಯ್, ಇದು ಹುಬ್ಬಳ್ಳಿ ಹರಟೆ ಹೆಂಗಿರ್ತದೆ ಅಂದರೆ ನಮ್ಮ ಜನರಿಗೆ ಪರಿಚಯಿಸೋದು ಅಂತ. ಸೊ ಅಕ್ಷಯ್, ಒಂದು ಸಣ್ಣ ಪರಿಚಯ ಹೇಳ್ಬೋದಾ ನಮ್ಮ ಜನರಿಗೆ? ನನಗಂತೂ ಗೊತ್ತದ, ಬಟ್ ಐ ವಾಂಟ್ ನಮ್ಮ ಜನ ನಿಮ್ಮ ಬಗ್ಗೆ ತಿಳ್ಕೊಳ್ಳಿಕ್ಕೆ ಆಸೆ ಪಡ್ತಾರೆ. ಏನು ಹೇಳ್ಬೋದು? ನೀವು ಹೇಳ್ದಂಗೆ ನನ್ನ ಹೆಸರು ಅಕ್ಷಯ್ ಅಂತ ಹೇಳಿ, ಧಾರವಾಡದವನ, ನಿಮ್ಮ ಹುಡುಗ. ಆಡಿ ಬೆಳೆದದ್ದು ಎಲ್ಲ ಧಾರವಾಡದಾಗ.
ಕಲ್ತಿದ್ದು ಧಾರವಾಡದಾಗ. ಹ್ಮ್. ಎಜುಕೇಶನ್ ನಂದು ಪ್ರೈಮರಿ ಎಜುಕೇಶನ್. ಪ್ರೈಮರಿ ಎಜುಕೇಶನ್ ಮಾಡಿದ್ದೆಲ್ಲ ಧಾರವಾಡದ ಬಾಸಲ್ ಮಿಷನ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ದಾಗ ಅಪ್ ಟಿಲ್ 10th. ಆ್ಯಂಡ್ ದೆನ್ ನಂದು ಡಿಪ್ಲೊಮಾ ನಾ KHK ಒಳಗೆ ಮಾಡಿದೆ ಇನ್ ಮೆಕ್ಯಾಟ್ರಾನಿಕ್ಸ್. ಮುಗಿಸ್ಕೊಂಡು ನಾನು ನಂದು BE ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಒಳಗೆ BE ಮೆಕ್ಯಾನಿಕಲ್ ಮುಗಿಸ್ಕೊಂಡು ನಂದು ಪ್ರೊಫೆಷನಲ್ ಜರ್ನಿ ಚಾಲೂ ಮಾಡಿ ಸ್ಟಾರ್ಟ್ ಮಾಡೋಣ. ಇರಲಿ, ಈಗ 2026ನೇ ಇಸ್ವಿ ಒಳಗಿರುವಂಥ ಧಾರವಾಡಕ್ಕೂ ಒಂದು 15 ವರ್ಷದ ಹಿಂದಿರುವಂಥ ಧಾರವಾಡಕ್ಕೂ ಏನು ವ್ಯತ್ಯಾಸ ಇದೆ? ಯಾಕಂದ್ರೆ ಧಾರವಾಡ ಜನ ಭಾಳ ಮಸ್ತಿ ಪ್ರಿಯರಿದ್ದಾರೆ, ಅವ್ರು ನೋಡ್ಲಿಕ್ಕತ್ತಾರೆ ಈ ಕಾರ್ಯಕ್ರಮನ. ಸೊ ಆ ಧಾರವಾಡ ಹೆಂಗಿತ್ತು? ವಾಟ್ ಧಾರವಾಡ ಯು ರಿಮೆಂಬರ್? ನಾನು ನಮ್ಮ ತಂದೆ ಕಡೆ ಕೇಳಿದಂಥ ಸ್ಟೋರೀಸ್, ಧಾರವಾಡದಾಗ ಜಗ್ಗಿ ಮಳಿ ಎಷ್ಟು ಹೊಡಿತದಪ್ಪ ಅಂತಂದ್ರೆ ಹೊರಗೆ ಬರೋದು ಡಿಫಿಕಲ್ಟ್ ಆಗ್ತಿತ್ತು. ಆಮೇಲೆ ನಾವು ನಮ್ಮ ಸ್ಕೂಲ್ನಾಗ ಹೋಗ್ಬೇಕಾರೆಲ್ಲ ಕೋರ್ಟ್ ಗೀಟ್ ಹಾಕೊಂಡು ಹೋಗ್ತಿದ್ವಿ, ಜಗ್ಗಿ ಮಳಿ ಇರ್ತಿತ್ತು, ರಾಡ್ಯಾಗ ಆಟ ಆಡ್ಕೊಂಡು ಬರ್ತಿದ್ವಿ. ಆಮೇಲೆ ಪರಿಸರನೂ ಭಯಂಕರ ಹಸಿರಾಗಿರ್ತಿತ್ತು. ಆಮೇಲೆ ನಿಯರ್ ಬೈ ಟೈವಾಕ್ ಕ್ವಾರ್ಟರ್ಸ್ ಕಡೆ ಹೋಗ್ತಿದ್ವಿ ಬೆಳಗ್ಗೆ. ಸೊ ಒಂದು ಅಂದ್ರೆ ಯೂನಿವರ್ಸಿಟಿಯಿಂದ ರೈಟ್ ಸೈಡ್, ಯೂನಿವರ್ಸಿಟಿ ಹಿಂದೆ ಏನ್ ಬರ್ತದ ಒಂದು, ಅಲ್ಲಿ ನಾನು ನನ್ನ ಫ್ರೆಂಡ್ಸ್ ಅಂದ್ರು ಅಂತ ಹೇಳಿ ಕಾಯಮ ಹೋಗ್ತಿದ್ವಿ, ಅಲ್ಲೇ ಇರ್ತಿದ್ವಿ. ಅಲ್ಲಿ ನೋಡಿದಾಗ ಒಂದು ಏನೊಂದು ಹಸಿರಂತ ಒಂದು ಇದು ಇರ್ತಿತ್ತು, ಇವತ್ತೀಗ ಅದಕ್ಕೆ ಕಳ್ಕೊಂಡದ. ಆದ್ರೆ ಒಂದೇ ಏನ್ ಹೇಳ್ಬೋದಪ್ಪ ಅಂತಂದ್ರ, ಧಾರವಾಡದಾಗ ಇಷ್ಟು ಶೆಕೆ ಎಂದೂ ಕಂಡಿಲ್ಲ ನಾವು ಮೊದ್ಲೇಕ, ಎಂದೂ ಕಂಡಿಲ್ಲ. ಧಾರವಾಡ ಮಲೆನಾಡಕ್ಕೆ ಬಾಗಿಲ ಅಂತ ಅದ. ಸೊ ಈ ಒಂದು ಗ್ಲೋಬಲ್ ವಾರ್ಮಿಂಗ್ ಏನು ಪರ್ಯಾವರಣದ ಒಂದು ಏನು ಚೇಂಜ್ ಬಂದದ, ಇದು ಯಾಕೆ ಬರ್ಲಿಕ್ಕತ್ತದ ಅನ್ನೋದು ಒಂದು ಅನ್ವೇಷಣೆ ಮಾಡೋದು ಭಾಳ ಇಂಪಾರ್ಟೆಂಟ್. ಕನ್ಸರ್ನ್ ಹೌದು, ಇದ್ರ ಮೇಲೆ ತಿಳ್ಕೊಬೇಕನ್ನುವಂಥದ್ದು ಹೌದು. ಹೌದು. ಮತ್ತು ಧಾರವಾಡದೊಳಗೆ ಮಳೆ ನಿಸರ್ಗ ಜೊತೆಗೆ ಏನೋ ಧಾರವಾಡದೊಳಗೆ ಇನ್ನೂ ಒಂದಿಷ್ಟು ಸ್ಪೆಷಾಲಿಟಿ ಅವ. ಏನಂದ್ರೆ ಎಲ್ಲ ಕಡೆ ನೀವು ಹೋದಂಗೆ ಗಿಡ ಸಿಗ್ತಾವ, ರೋಡು ಒಂದು ಯಾವ ನೆಟ್ಟಿಗೆ ಇದ್ದದ್ದು ಸಿಗಂಗಿಲ್ಲ. ಅಂದ್ರೆ ಎಲ್ಲ ಅಪ್ ಆ್ಯಂಡ್ ಡೌನ್, ಮಾಳ್ಮಡ್ಡಿ ನೀವು ಹೋದ್ರೆ, ಸಪ್ತಾಪುರ ಭಾಮಿ ಕಡೆ ಹೋದ್ರೆ, ಯೂನಿವರ್ಸಿಟಿ ಕಡೆ ಹೋದ್ರೆ. ಸೊ ಇದು ಲ್ಯಾಂಡ್ಸ್ಕೇಪ್ ಏನದ ನೋಡ್ರಿ, ಎಲ್ಲ ಕಡೆ ನೀವು ಹೋದಂಗೆ ಅದೊಂದು ಧಾರವಾಡದ ವಿಶೇಷತೆ. ಈ ಹುಬ್ಳಿ ಹಂಗಂದ್ರೆ ಇವನ್ ಅನ್ನಿಸ್ತದೆ ನಮಗೆ, ನಾವು ಹಿಂಗೆ ನೋಡಿದ್ರೆ. ಬಟ್ ಹಂಗಲ್ಲ ಧಾರವಾಡ. ಮತ್ತು ಧಾರವಾಡದೊಳಗೆ ಇನ್ನೊಂದು ಏನಪ್ಪ ಅಂದ್ರೆ, ಧಾರವಾಡಕ್ಕೆ ಹೆಸರು ವಿದ್ಯಾಕಾಶಿ. ಬಿಕಾಸ್ ಆಫ್ ಯೂನಿವರ್ಸಿಟೀಸ್, 2 ಯೂನಿವರ್ಸಿಟಿ ಅವ ಧಾರವಾಡದೊಳಗೆ, ಒಂದು ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಇನ್ನೊಂದು ಕರ್ನಾಟಕ ಯೂನಿವರ್ಸಿಟಿ. ಸೊ ಇದು ಧಾರವಾಡದ ಮೆರುಗು ಮತ್ತು ಮಲೆನಾಡಿನ ಶರಗು ಅಂತ ನಾವು ಹೇಳ್ಬೋದು. ನೀವು ಇನ್ನೊಂದು ವಿಚಾರ ಏನು ಗಮನಿಸ್ಬೋದು ಅಂತಂದ್ರೆ, ಹೆಚ್ಚಾನೆಚ್ಚು ಬ್ರಿಟಿಷರ್ಸ್ ಅವರು ಎಲ್ಲೆಲ್ಲೇ ತಮ್ಮದು ಒಂದು ತಂಗುದಾಣ ಅಂತ ಮಾಡ್ಕೊಂಡಿದ್ರು, ಎಲ್ಲ ಒಂದು ತಂಪಿರೋ ಜಾಗದಾಗ ಮಾಡ್ಕೊಂಡಿದ್ರು. ಧಾರವಾಡಕ್ಕೆ ಯಾಕೆ ಮಾಡ್ಕೊಂಡಿದ್ರು? ಇದೊಂದು ತಂಪಾದಂತ ಜಾಗ, ಒಂದು ವೆಸ್ಟರ್ನ್ ಘಾಟ್ಸಿಗೆ ಹೆಬ್ಬಾಗಿಲು, ಮಲೆನಾಡಿಗೆ ಹೆಬ್ಬಾಗಿಲು. ಸೊ ಇದು ಒಂದು ಏನು ಆಗಿತ್ತು, ಈಗ ಅದು ಉಳಿದಿಲ್ಲ ಅನ್ನೋದು ಒಂದು ದುಃಖದ ಸಂಗತಿ. ಮತ್ತು ಧಾರವಾಡದೊಳಗೆ ನೋಡ್ಲಿಕ್ಕೆ ಇನ್ನೂ ಹಳೆಯ ಬಿಲ್ಡಿಂಗ್ ಸಿಗ್ತಾವ. ಆಮೇಲೆ ಇಂಥದ ಬಿಲ್ಡಿಂಗ್ ಮೈಸೂರೊಳಗೆ ಸಿಗ್ತಾವ, ನೀವು ಹೇಳಿದಂಗೆ, ಅದು ತಂಪಾದ ಪ್ರದೇಶ. ಆಮೇಲೆ ಕೂರ್ಗು ಸಹ ತಂಪಾದ ಪ್ರದೇಶ, ಅಲ್ಲಿಯೂ ಸಹ ಬಹಳಷ್ಟು ಬ್ರಿಟಿಷರ ವಾಸ ಮಾಡಿಕೊಂಡಿರುವಂಥ ಕೆಲವೊಂದಿಷ್ಟು ಲೊಕೇಶನ್ನ ನಾವು ನೋಡಲಿಕ್ಕೆ ಸಿಗ್ತದೆ. ಸೊ ನಾವು ಇವತ್ತೇನು ಮಾತಾಡ್ಲಿಕ್ಕತ್ತೀವಿ ನೋಡ್ರಿ, ಹೆಚ್ಚು ಈ ಪರಿಸರ ಮತ್ತು ಗತಿಸಿ ಹೋದ ವೈಭವ ಬಗ್ಗೆ ನಾವು ಮಾತಾಡ್ಲಿಕ್ಕತ್ತೀವಿ. ಸೊ ಇವತ್ತು ನನ್ನ ಜೊತೆಗಿದ್ದಂಥ ಅಕ್ಷಯನ ಬ್ಯಾಕ್ಗ್ರೌಂಡ್ ಒಳಗಡೆ ಶಿಕ್ಷಣದ ಬಗ್ಗೆ ಅವ್ರು ಕಲ್ತಿದ್ದು ಇಲ್ಲೇ KHK ಒಳಗೆ ಡಿಪ್ಲೊಮಾ ಮಾಡಿ, SIT ಸಿದ್ಧಗಂಗಾದೊಳಗೆ ಮೆಕ್ಯಾನಿಕಲ್ ಒಳಗೆ ಇಂಜಿನಿಯರಿಂಗ್ ಮುಗಿಸಿ ತಮ್ಮ ವೃತ್ತಿಪರ ಜೀವನ ಅಂದರೆ ಈ ಕೆಲಸ ಮಾಡುವಂಥದ್ದೇನು ಪ್ರಾರಂಭ ಆಗ್ತದೆ, ಪ್ಲೇಸ್ಮೆಂಟ್ ಅಂತ ಶುರು ಮಾಡ್ತೀವಿ. ಅದು ಯಾವುದೇ ವಯಸ್ಸಿನೊಳಗಿದ್ದಾಗ ದ ಮೂಮೆಂಟ್ ಯಾರಾದರೂ ಎಜುಕೇಷನ್ ಮುಗಿಸಿದ ತಕ್ಷಣ ದ ಫಸ್ಟ್ ಎಕ್ಸೈಟ್ಮೆಂಟ್ ಅಂದರೆ ಪ್ಲೇಸ್ಮೆಂಟ್ ಇರ್ತದೆ. ಸೊ ವಾಟ್ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ವಿತ್ ದ ಪ್ಲೇಸ್ಮೆಂಟ್ ವೆನ್ ಯು ಸ್ಟಾರ್ಟೆಡ್ ಯುವರ್ ಜಾಬ್ ಅವರ್ ಜರ್ನಿ? ನಂದು ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಯ್ತು ಕಾಲೇಜ್ದಾಗ. ನಾನು ನನ್ನ ಪ್ರೊಫೆಷನಲ್ ಜರ್ನಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ನ ಚಾಲೂ ಮಾಡಿದೆ. ಫಾರ್ಚುನೇಟ್ಲಿ ನಂದು ಇಂಜಿನಿಯರಿಂಗ್ ಸರ್ವಿಸಸ್ ಒಳಗೆ ಆಗಿತ್ತು, ನಾಟ್ ಇನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ನನ್ನ ಮೆಕ್ಯಾನಿಕಲ್ ಇರೋದ್ರಿಂದ ನಾನು ಭಾಳ ಖುಷಿಯಿಂದನೂ ಹೋದೆ ಅಂತಲೇ. ನಂಗೆ ಸ್ಟಾರ್ಟಿಂಗ್ ಈ ಹೆಲಿಕಾಪ್ಟರ್ ಡಿಸೈನಿಂಗ್ ಒಂದು ಕ್ಲೈಂಟ್ ಇದ್ದರು, ಟಾಸೆಲ್ ಅಂತೇಳಿ, ಟಾಟಾ ಏರೋಸ್ಪೇಸ್ ಸಿಸ್ಟಮ್ಸ್ ಲಿಮಿಟೆಡ್ ಅಂತೇಳಿ. ಅಲ್ಲಿ ಇವರ್ ಮೈ ಕ್ಲೈಂಟ್ಸ್. ಆ್ಯಂಡ್ ಅಲ್ಲಿ ನಾನು ಶೀಟ್ ಮೆಟಲ್ ಟೂಲಿಂಗ್ ಅನ್ನೋ ಒಂದು ಡಿವಿಷನ್ ಒಳಗೆ ನನ್ನ ಕರಿಯರ್ ಚಾಲೂ ಮಾಡಿಕೊಂಡೆ.
ಭಾಳ ಎಕ್ಸೈಟಿಂಗ್ ಇತ್ತು. ಐ ಮೀನ್ ಬೀಯಿಂಗ್ ಫ್ರಮ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್, ಒಮ್ಮಿಂದೊಮ್ಮೆ ಎಸ್ಪೆಷಲಿ ಏರ್ಕ್ರಾಫ್ಟ್ ರಿಲೇಟೆಡ್ ಸಿಕ್ಕೂಳೆ ಐ ವಾಸ್ ವೆರಿ ಎಕ್ಸೈಟೆಡ್ ಆ್ಯಂಡ್ ಕ್ಯೂರಿಯಸ್ ಟು ಅಂಡರ್ಸ್ಟ್ಯಾಂಡ್. ಶೀಟ್ ಮೆಟಲ್ ಟೂಲಿಂಗ್ ಒಳಗೆ ಬೇಸಿಕಲಿ ಈ ಒಂದು ಹೆಲಿಕಾಪ್ಟರ್ನ ನೀವು ಸೆಂಟ್ರಲ್ ಫ್ಯೂಸ್ಲೇಜ್ ಫ್ರಂಟ್ ಫ್ಯೂಸ್ಲೇಜ್ ಅಂತ ಬರ್ತದೆ, ಅದ್ರದ್ದು ಹೆಂಗೆ ಅದನ್ನು ಆ ಒಂದು ಶೇಪಿಗೆ ತರ್ತಾರೆ ಅನ್ಲಿಕ್ಕೆ ಒಂದು ಏನು ಶೀಟ್ ಇರ್ತದೆ ಅದನ್ನ ಹೆಂಗೆ ಟೂಲಿಂಗ್ ಮುಖಾಂತರ ತರಬಹುದು ಅನ್ನೋದು ಒಂದು ಬೇಸಿಕ್ ಡಿಸೈನ್. ಆ ಡಿಸೈನ್ ನಾವು ಕೊಟ್ಟು ಅದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅದ್ರ ಡಿಸೈನ್ ಆಗ್ತಿತ್ತು. ಇದು ನಂದು ಸ್ಟಾರ್ಟಿಂಗ್ 1.5-2 ವರ್ಷ ಕೆಲಸ ಇದೆ ಇತ್ತು. ಆ್ಯಂಡ್ ಜರ್ನಿ ವಾಸ್ ಕ್ವಾಟ್ ಅಮೇಝಿಂಗ್ ಆ್ಯಂಡ್ ಲಾಟ್ ಆಫ್ ಮೆಂಟರ್ಸ್ ವೇರ್ ದೇರ್, ಲಾಟ್ ಆಫ್ ಸೀನಿಯರ್ ಪೀಪಲ್ ವೇರ್ ದೇರ್. ಭಾಳ ಹ್ಯಾಂಡ್ ಹೋಲ್ಡಿಂಗ್ ಮಾಡಿ ಮೆಂಟರ್ ಮಾಡಿದ್ರು, ಕಲಿಸಿದ್ರು. ಓಕೆ, ದಿಸ್ ವಾಸ್ ಅ ವೆರಿ ಬ್ಯೂಟಿಫುಲ್ ಜರ್ನಿ ಆಫ್ ಬೀಯಿಂಗ್ ಎನ್ ಎಂಪ್ಲಾಯ್, ಕೆಲಸ ಮಾಡುವಂತ Yes. ಶುರುವಾದಾಗ. ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವು ಕೆಲಸ ಚಾಲೂ ಮಾಡಿದ್ರಿ ಅಂದ್ರೆ ಫಸ್ಟ್ ಟೈಮ್ ನೀವು ನಿಮ್ಮ ಜೀವನದಾಗ ಒಂದು ದುಡ್ಡನ್ನು ಕಾಣ್ತೀರಿ. ಸೊ ಅವತ್ತು ಸ್ವಂತ ದುಡ್ಡದೇನು ದುಡ್ಡು ಕಾಣ್ತೀರಿ, ಅದು ಅದರಾಗ ಒಂದು ಸ್ಯಾಟಿಸ್ಫ್ಯಾಕ್ಷನು ಬೇರೆ ಇರ್ತದೆ, ಎಲ್ಲರಿಗೂ ಬೇರೆ ಇರ್ತದೆ, ಬೇರೆ ಬೇರೆ ಅನುಭವ ಇರ್ತದೆ. ಸೊ ನೀವು ನಿಮ್ಮ ಸಣ್ಣ ಪುಟ್ಟ ಆಸೆಗಳನ್ನು ಈಡೇರಿಸ್ಕೊಡ್ತೀರಿ, ತಂದೆ ತಾಯಿಗೆ ಕೊಡಿಸ್ತೀರಿ, ಫ್ರೆಂಡ್ಸ್ ಏನು ಜೊತೆ ಮಜಾ ಮಾಡ್ತೀರಿ. ಸೊ ದಟ್ಸ್ ಅ ಸ್ಟಾರ್ಟಿಂಗ್ ಜರ್ನಿ ಆಲ್ವೇಸ್. ಓಕೆ, ಹಿಂಗೆ ಚಲೋ ಆಯ್ತು ನಮ್ಮದು. ಆ್ಯಂಡ್ ದೆನ್ ಸ್ಲೋಲಿ ನಂದು ಇನ್ಸ್ಟಿಂಕ್ಟ್ಸ್ ನಾವು ಒಂದೇ ಕಡೆ ಕೂಡ್ಲಿಕ್ಕೆ ಆಗಂಗಿಲ್ಲ. ನನ್ನ ಕಂಪ್ಯೂಟರ್ ಎದುರಿಗೆ ನಂಗೆ ಅಡ್ಡಾಡ್ಕೊತ ಭಾಷೆ ಇರ್ತದೆ, ಟ್ರಾವೆಲ್ ಮಾಡಲಿ ಭಾಷೆ ಇರ್ತದೆ. ಸೊ ನಾನು ನನ್ನ ಮೆಂಟರಿಗೆ ಹೇಳಿದೆ, ಇಲ್ಲ ನಂಗೆ ಹಿಂಗೆ ಒಂದು ಕಡೆ ಕೂಡೋದು ಬೇಡ, ನಂಗೆ ನಾ ಎದ್ರೊಳಗೆ ಹೋಗ್ಬೇಕಾ, ಸೊ ದ್ಯಾಟ್ ಐ ಎಂಜಾಯ್ ಮೈ ಜರ್ನಿ ಫರ್ದರ್. ಇನ್ನೂ ಎಂಜಾಯ್ ಮಾಡಿದ್ದೆ ಶೀಟ್ ಮೆಟಲ್ ಡಿಸೈನಿಂಗ್ ಒಳಗೂ, ಬಟ್ ನಂಗೆ ಅಡ್ಡಾಡೋದು ಭಾಷೆ ಇತ್ತು. ಅವ್ರಂದ್ರು ನೀನು ಸೇಲ್ಸ್ ಮತ್ತು ಬಿಸ್ನೆಸ್ ಜಾಯಿನ್ ಮಾಡಿ ಹೋಗ್ಬೋದು. ನನ್ನ ಕೂಡ one best thing in Tata is they'll give you ample of opportunities to switch between the verticals, same company. ಹಂಗಾದಾಗ ಫ್ರಮ್ ಪ್ರೊಡಕ್ಷನ್ ಟು ಸೇಲ್ಸ್. ಆ್ಯಂಡ್ ಇನ್ಫ್ಯಾಕ್ಟ್ ನಂಗೆ ಸೇಲ್ಸ್ನಾಗ ಬರ್ಲಿಕ್ಕೆ ಭಾಳ ಪ್ರೇರಣೆನೂ ಇತ್ತು ಫ್ರಮ್ ನನ್ನ ಅಣ್ಣನ ಫ್ರೆಂಡ್ಸಿಂದ ಆಗಲಿ ಅಥವಾ ನಮ್ಮ ಅಣ್ಣಂದ್ರಾಗಲಿ. ಕೆಲವೊಬ್ರು ಸೇಲ್ಸ್ನಾಗಿದ್ರು, ಅವ್ರು ಮಾತಾಡೋ ಶೈಲಿ ಅದನ್ನ ಕಲಿಬೇಕು ಅನ್ನೋ ಹಂಬಲ. ಆಮೇಲೆ ನೆಟ್ವರ್ಕಿಂಗ್ ಈಸ್ ಮೈ ನ್ಯಾಚುರಲ್ ಇನ್ಸ್ಟಿಂಕ್ಟ್. ಸೊ ಈ ಒಂದು ನ್ಯಾಚುರಲ್ ಇನ್ಸ್ಟಿಂಕ್ಟನ್ನು ಹಿಡ್ಕೊಂಡು ನಾ ಸೇಲ್ಸ್ನಾಗ ಹೋಗ್ಬೇಕಂತ ಡಿಸೈಡ್ ಮಾಡಿದೆ. ಆಮೇಲೆ ಅದಕ್ಕೆ ನನ್ನ ಮೆಂಟರ್ ಹೇಳ್ದಂಗೆ ನಂಗೆ ಅಪಾರ್ಚುನಿಟಿ ಸಿಕ್ತು TCS ಒಳಗೆ, TCS ಅಯಾನ್ ಅನ್ನೋದು. ಅಲ್ಲಿ ನಾವು ಡಿಜಿಟಲ್ ಸೊಲ್ಯೂಷನ್ಸ್, ERP ಪ್ಲಸ್ IoT ಇಂಪ್ಲಿಮೆಂಟೇಷನ್ಸ್ ಫಾರ್ ದಿ SMEs ಒಂದು ಚಲೋ ಅಪಾರ್ಚುನಿಟಿ ಸಿಕ್ತು ಅದ್ರಾಗ ಕೆಲಸ ಮಾಡ್ಲಿಕ್ಕೆ. ಆ ಜರ್ನಿ ಒಳಗೆ ಏನದ, ಫಸ್ಟ್ ಟೈಮ್ ನಾ ಒಂದು ಕಾರ್ಪೊರೇಟ್ ಸ್ಟ್ರಕ್ಚರಿಂದ ಹೊರಗೆ ಬಂದು ಹೆಂಗೆ ಒಂದು ಸ್ಮಾಲ್ ಮೀಡಿಯಮ್ ಎಂಟರ್ಪ್ರೈಸಸ್ ಕೆಲಸ ಮಾಡ್ತಾವ, ಅವ್ರು ಯಾವ ವರ್ಟಿಕಲ್ಸ್ನಾಗ ಮಾಡ್ತಾರ, ಸ್ಟಾರ್ಟಪ್ಸ್ನಾಗ ಹಂಗೆ ಎಷ್ಟು ಅಂದ್ರೆ ನೀವು ಒಂದು ಕಾರ್ಪೊರೇಟ್ ಸ್ಟ್ರಕ್ಚರಿಂದ ಹೊರಗೆ ಬಂದ ಕೂಡ ನಿಮ್ಗೆ ಅರ್ಥ ಆಗ್ತದೆ, ಓಕೆ ಇಂಥ ಕಂಪ್ನೀಸು ಅವ, ಸೂಜಿ ಮಾಡೋ ಕಂಪ್ನಿನೂ ಅವ, ಹೆಲಿಕಾಪ್ಟರ್ ಮಾಡೋ ಕಂಪ್ನಿನೂ ಅವ, ಬ್ರಿಕ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸು ಅವ. ನನ್ನ ಫಸ್ಟ್ ಕಸ್ಟಮರ್ ಇನ್ಫ್ಯಾಕ್ಟ್ ಬ್ರಿಕ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ. ಸೊ ಇನ್ಫ್ಯಾಕ್ಟ್ ಏನಾಯ್ತು, ERP ಸೊಲ್ಯೂಷನ್ ಒಳಗೆ ನೀವು ಇಂಪ್ಲಿಮೆಂಟೇಷನ್ ಮಾಡ್ಲಿಕ್ಕೆ ನೀವು ಕಂಪ್ಲೀಟ್ ಕಂಪನೀಸ್ ಆಪರೇಷನಲ್ ವ್ಯಾಲ್ಯೂ ಚೇನ್ ಹೋಗ್ತಿರಲ್ಲ. ಸೊ ಭಾಳಷ್ಟು ನಿಮಗೆ ಫಂಕ್ಷನಾಲಿಟೀಸ್ ಅರ್ಥ ಆಗ್ತದೆ ಅವರು. ಸೊ ದಟ್ ವಾಸ್ ಕ್ವೈಟ್ ಐ ಓಪನರ್ ಫಾರ್ ಮಿ, ಅರ್ಥ ಮಾಡ್ಕೊಳ್ಳಿಕ್ಕೆ ಬಿಸ್ನೆಸ್ ಹೆಂಗೆ ವರ್ಕೌಟ್ ಆಗ್ತದೆ ಅಂತ ಹೇಳಿ. ಸೊ ಆ ಎಕ್ಸ್ಪೋಜರ್ ನಂಗೆ ಭಾಳ ಚಲೋ ಸಿಕ್ತು TCS ಒಳಗೆ. ನಾ 5 ವರ್ಷ ನಂದು TCSನಾಗ 1 ವರ್ಷ. ಓಕೆ, ಗುಡ್. ವೀಕ್ಷಕರೇ, ಇವತ್ತಿನ ನಿಮ್ಗೆ ಸ್ವಾಭಾವಿಕವಾಗಿ ನಾವು ಯಾವುದೋ ಒಂದು ಪಾಡ್ಕಾಸ್ಟ್ ನೋಡ್ಲಿಕ್ಕೆ ಸ್ವಲ್ಪ ಹೊತ್ತಾದ್ಮೇಲೆ ಏನು ಮಾಡ್ತೀವಿ, ವಿ ಸ್ವಿಚ್ ಆರ್ ವಿ ಪೋಸ್ಟ್ಪೋನ್ ಸಮಥಿಂಗ್ ಏನೋ ಒಂದು ಮಾಡ್ತಿರ್ತೀವಿ. ಬಟ್ ನಾ ಏನು ಹೇಳ್ತೀನಿ ಅಂದರೆ, ಇದನ್ನು ನೀವು 1.5x ಇಟ್ಕೊಂಡು ಸಹ ಇದನ್ನು ಪೂರ್ತಿ ನೋಡಬೇಕು ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ, ಇವತ್ತಿನ ಮುಂಬರುವ ಈ ಚರ್ಚಾ ವಿಷಯ ಅಷ್ಟು ಗಂಭೀರವಾಗಿದೆ, ಪ್ಲಸ್ ಅಷ್ಟು ಪ್ರತಿಯೊಬ್ಬರಿಗೂ ಅವಶ್ಯಕತೆಯಾಗಿದೆ. ಹಾಗಾದರೆ ಇನ್ನು ಅಕ್ಷಯ್, ಈ ಜಾಬಿಂದ ಯು ಸ್ಟಾರ್ಟೆಡ್ ಯುವರ್ ಓನ್ ಕಂಪನಿ ಕಾಲ್ಡ್ ಆಸ್ Hedge5 ಅಂತ. ಹೌದು. Hedge5 ಅಂತ ಈಗ ನಿಮ್ಮ ಈ ಒಂದು ಸಣ್ಣ ವಯಸ್ಸಿನೊಳಗೆ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಮುಗಿಸಿ ಎಲ್ಲರೂ ಪ್ಲೇಸ್ಮೆಂಟ್ ಸಲುವಾಗಿ ಗುದ್ದಾಡ್ಲಿಕ್ಕತ್ತಾಗ, ಔಟ್ ಆಫ್ ಯುವರ್ ಎಕ್ಸೈಟ್ಮೆಂಟ್ ಮತ್ತು ನಿಮ್ಮಲ್ಲಿರುವಂಥ ಒಂದು ಹೈಪರ್ ಸಿಂಡ್ರೋಮ್ ಅಥವಾ ನಿಮ್ಗೆ ಭಾಳಷ್ಟು ಅಡ್ಡಾಡ್ಲಿಕ್ಕೆ ಸೇರ್ತದ ಅಂತ ಹೇಳಿದ್ದಿ. ಸೊ ಅಂಥ ಒಂದು ಸ್ಥಿತಿ ಒಳಗೆ ಯು ಸ್ಟಾರ್ಟೆಡ್ ಅ ಕಂಪನಿ ಕಾಲ್ಡ್ ಆಸ್ Hedge5. ಇದರದ ಬ್ಯಾಕ್ಗ್ರೌಂಡ್ ಏನು? ವೈ ಇಟ್ ಈಸ್ ಬಿಫೋರ್ ವಿ ಗೋ ಟು Hedge5, ಯಾಕಿದು ಯು ಸಮಥಿಂಗ್ ಟ್ರಿಗರ್ಡ್ ಇನ್ ಯುವರ್ ಹೆಡ್? ವಾಟ್ ಈಸ್ ದ್ಯಾಟ್? 2 ವಿಚಾರಗಳು. ಒಂದು, ಕಂಪ್ನಿ ಚಾಲೂ ಮಾಡಬೇಕನ್ನೋ ಒಂದು ಹಂಬಲ ಮೊದಲಕ್ಕಿಂತಲೂ ಇತ್ತು. ಬಿಕಾಸ್ ಯಾವಾಗ ನಾ TCS ಜರ್ನಿ ಒಳಗೆ ಹೊರಗೆ ಕಂಪ್ನೀಸಿಗೆ ಕಂಡೆ, ನನ್ನ ಇಂಟ್ರಾಕ್ಷನ್ಸ್ ಯೂಶಲಿ ಡಿಸಿಷನ್ ಮೇಕರ್ ಜೊತೆ ಇರ್ತಿತ್ತು.
ಸೊ ಅವ್ರದ್ದು ಒಂದು ಹಾವಭಾವ ಶೈಲಿ, ಆಮೇಲೆ ಮಾಡ್ತಿರುವಂಥ ಒಂದು ಬಿಸ್ನೆಸ್ಸು, ಅವ್ರದ್ದೊಂದು ಇಂಪ್ಯಾಕ್ಟ್, ಅದನ್ನು ನೋಡಿ ಇದನ್ನ ನಾನು ಯಾಕೆ ಮಾಡಬಾರ್ದು ಅನ್ನೋ ಒಂದು ಹಂಬಲ ಬಂದಿತ್ತು. ಪ್ಲಸ್ ಏನಪ್ಪಾ ಅಂತಂದ್ರೆ ಮಾಡಬೇಕಪ್ಪ ಅಂತ ಅದನ್ನ ಒಂದು MBA ಸ್ಕೂಲ್ನಾಗ ಕಲ್ತು ಮಾಡುವಂಥ ಒಂದು ಅವಕಾಶನೂ ನನಗೆ ಇರಲಿಲ್ಲ. ಆಲ್ರೆಡಿ ನಾನು ಕೆಲಸ ಮಾಡಲೇತಿದ್ದೆ. ಸೊ ನನ್ನ ಕಡೆ ಒಂದೇ ಒಂದು ಆಪ್ಷನ್ ಇತ್ತು, ಯಾವ್ದಾರ ಒಂದು ಆರ್ಗನೈಸೇಷನ್ನಾಗ ಸ್ಟಾರ್ಟಪ್ ಅಥವಾ ಕಂಪ್ನಿ ಒಳಗೆ ಹೋಗಿ ಹೆಂಗೆ ಎಂಡ್ ಟು ಎಂಡ್ ಬಿಸ್ನೆಸ್ ಆಗ್ತದನ್ನು ಕಲಿಯೋ ಒಂದು ಲರ್ನಿಂಗ್ ಬೇಕಾಗಿತ್ತು ನನಗೆ. ಫಾರ್ಚುನೇಟ್ಲಿ ಒಂದು ಸ್ಟಾರ್ಟಪ್ನಾಗ ನನಗೆ ಕೆಲಸ ಸಿಕ್ತು ಆಸ್ ಅ ಪ್ರಾಜೆಕ್ಟ್ ಇಂಜಿನಿಯರ್ ಇನ್ ಸಬ್ಸ್ಟೇಷನ್ ಪ್ರಾಜೆಕ್ಟ್ನಾಗ ಜೆಟ್ವರ್ಕ್ ಅನ್ನೋ ಕಂಪ್ನಿ ಒಳಗೆ. ಅಲ್ಲಿ ಚಾಲೂ ಆದಾಗ ನಾನು 4ನೇ ವ್ಯಕ್ತಿ ನನ್ನ ಬಿಸ್ನೆಸ್ ವರ್ಟಿಕಲ್ನಾಗ ಜಾಯ್ನ್ ಆದಾಗ. ಸೊ ಭಾಳ ಸಣ್ಣ ಟೀಮ್ ಇತ್ತು, ಕಂಪ್ನಿನೂ ಭಾಳ ಸಣ್ಣದಿತ್ತು. ಆ ಟೈಮ್ನಾಗ ಭಾಳಷ್ಟು ರೆಸ್ಪಾನ್ಸಿಬಿಲಿಟೀಸ್ನು ಇದ್ದು ಕಲೀಲಿಕ್ಕೆ. ಸೊ ಅದರಿಂದ ಏನಾಯ್ತು, ನನ್ನ ಬಿಸ್ನೆಸ್ ಎಂಡ್ ಟು ಎಂಡ್ ರೈಟ್ ಫ್ರಾಮ್ ಸ್ಟಾರ್ಟಿಂಗಿಂದ ಹಿಡ್ಕೊಂಡು ಕ್ಯಾಶ್ ಜನರೇಷನ್ ತಾನು ಪೇ ಟು ಪ್ರೊಕ್ಯೂರ್ ಆರ್ ಪ್ರೊಕ್ಯೂರ್ ಟು ಪೇ ಅದೇನು ಸೈಕಲ್ ಇರ್ತದೆ ಅದು, ಆಮೇಲೆ ಅದನ್ನು ಕಮಿಷನಿಂಗ್ ಮಾಡಿ ಹೆಂಗೆ ಒಂದು ಕಂಪ್ನಿ ಕ್ಯಾಶ್ ಜನರೇಟ್ ಮಾಡ್ತದೆ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ನಂಗೆ ಅಲ್ಲಿ ಕಂಪ್ನಿ ಒಳಗೆ ಸಿಕ್ತು. ಸೊ ಈ ಎಕ್ಸ್ಪೀರಿಯನ್ಸ್ ತೊಗೊಂಡು ನಾನು ಫೈನಲಿ ಒಂದು ಕೊನೆ ಹಂತಕ್ಕೆ ನಂದು ಆ ಕಂಪ್ನಿ ಒಳಗಿದ್ದಾಗ ನಾ ಸ್ಕ್ರ್ಯಾಚಿಂದ ಆಲ್ಮೋಸ್ಟ್ 2000 crores ಬಿಸ್ನೆಸ್ ಇನ್ ಇಯರ್ ತಾನು ಮುಟ್ಟಿದ್ದೆ. ಸೊ ಇದು ಒಂದು ಚಲೋ ಕಾನ್ಫಿಡೆನ್ಸ್ ಸಿಕ್ತು. ಸೊ ಆ ಒಂದು ಏನು ಹಂಬಲ ಆಯಿತು TCS ಟೈಮ್ನಾಗ, ಆ ಹಂಬಲ ಇನ್ನ ಡಬಲ್ ಆಯಿತು. ಓಕೆ. ಸೊ ಆ ಟೈಮ್ನಾಗ ಯೋಚನೆ ಮಾಡಿದಾಗ ಓಕೆ ನಂಗೂ ಬಿಸ್ನೆಸ್ ಮಾಡೋದಪ್ಪ, ಐ ಮೀನ್ ವಾಟ್ ಬಿಕಮ್ ಎಂಟರ್ಪ್ರಿನರ್ ಅಂತ ಅಂದ್ಕೊಂಡಾಗ ದಟ್ ಈಸ್ ರೀಸನ್ ನಂಬರ್ 1. ಸೊ ಮಾಡ್ಬೇಕು ಅನ್ಕೊಂಡಾಗ ಹಂಗ ಜಸ್ಟ್ ಬಿಸ್ನೆಸ್ ಮಾಡ್ಬೇಕಂತ ಬಿಸ್ನೆಸ್ ಮಾಡಬೇಕು, ಅಥವಾ ರೊಕ್ಕ ಮಾಡ್ಲಿಕ್ಕೆ ಮಾಡಬೇಕು, ಅಥವಾ ಬಿಸ್ನೆಸ್ನಾಗ ಕೆಲವೊಂದು ಇಂಪ್ಯಾಕ್ಟ್ ಇರಬೇಕು. ಸೊ ದ್ಯಾಟ್ ನೀವು ಮಾಡ್ತಿರುವಂಥ ಬಿಸ್ನೆಸ್ಸಿಂದ ಒಂದು ಸೊಸೈಟಿಗಾಗಲಿ ಅಥವಾ ಒಂದು ಎಜುಕೇಷನ್ ಸಿಸ್ಟಮ್ನಾಗರ ಆಗಲಿ ಅಥವಾ ಒಂದು ನೇಚರ್ಗಾಗಲಿ ಒಂದು ಇದರ ಇಂಪ್ಯಾಕ್ಟ್ ಬರುವಂಥದ್ದು ನೀವು ಮಾಡ್ತಿರುವಂಥ ಬಿಸ್ನೆಸ್ಸಿಗೆ ಒಂದು ವ್ಯಾಲ್ಯೂ ಸಿಗ್ತದೆ. ಯಾಕಂದ್ರೆ none of the entrepreneurs in the world today are doing business just because of money, because the passion drives them. So they have a different motto. There are mottos, definitely. Passionate ಇರಬೇಕು. Passionate will stretch you for a long term. ಒಂದು ಭಾಳ ಲಾಂಗ್ ಟರ್ಮ್ ಬಿಸ್ನೆಸ್ನಾಗ ನಿಮ್ಗೆ ಅದು ತೊಗೊಂಡು ಹೋಗ್ತದೆ, ಕ್ಯಾರಿ ಮಾಡ್ತದೆ ಜರ್ನಿ. ಬಿಕಾಸ್ ಬಿಸ್ನೆಸ್ನಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತದೆ. ಆ ಡೌನ್ನಾಗ ಒಂದು ಧೈರ್ಯ ಕಳ್ಕೊಳ್ಳಾರ್ದದ್ದು ಆಲ್ವೇಸ್ ಏನಪ್ಪ ಅಂದ್ರೆ ಪ್ಯಾಷನ್. ಅದಕ್ಕೊಂದು ಏನು ನಿಮಗೇನು ಒಂದು ಇಂಪ್ಯಾಕ್ಟ್ ಮಾಡಬೇಕು ಅನ್ನೋದು, ಒಂದು ಬಿಲ್ಡ್ ಮಾಡಬೇಕು ಅನ್ನೋ ಒಂದು ಏನು ಪ್ಯಾಷನೇಟ್ ಇರ್ತದೆ, ಅದು ನಿಮಗೆ ಡೌನ್ ಟೈಮ್ನಾಗ ಮುರಿಲಿಕ್ಕೆ ಬಿಡೋಂಗಿಲ್ಲ. ಸೊ ಹೀಗಾಗಿ ಸೊ ದ್ಯಾಟ್ ವಿಲ್ ಟೇಕ್ ಯು ಫಾರ್ವರ್ಡ್. ಸೊ ವಿದೌಟ್ ಪ್ಯಾಷನ್ ಇಫ್ ಯು ಆರ್ ಡೂಯಿಂಗ್ ಬಿಸ್ನೆಸ್ ಇಟ್ ವಿಲ್ ನಾಟ್ ಬಿ ಫ್ರೂಟ್ಫುಲ್. ಸೊ ಹೀಗಾಗಿ ಕೂತು ಒಂದು ಅನ್ವೇಷಣೆ ಮಾಡ್ಕೊಂಡು ನೋಡಿದಾಗ ಏನದಪ್ಪ ಒಳಗೆ, ವಾಟ್ ಈಸ್ ಮೈ ಇನ್ಸ್ಟಿಂಕ್ಟ್, ವೇರ್ ಶುಡ್ ಐ ವರ್ಕ್ ಅನ್ನೋ ಒಂದು ಯೋಚನೆ ಮಾಡಿದಾಗ ನೇಚರ್ ಬಗ್ಗೆ ಅಥವಾ ಎನ್ವಿರಾನ್ಮೆಂಟಲ್ ಬಗ್ಗೆ ಇದೇ ವಿಷಯ ಇವತ್ತು ಬಹಳ ಗಂಭೀರವಾಗಿರುವಂಥದ್ದು. ಇದನ್ನು ಬರ್ರಿ ಮುಂದೆ ತಿಳ್ಕೊಂಬಂತ. ಸೊ ನೇಚರ್ ಮತ್ತು ಎನ್ವಿರಾನ್ಮೆಂಟಲ್ ಬಗ್ಗೆ ಅಂತ ಯೋಚನೆ ಮಾಡಿದಾಗ, ಯಾಕಂದ್ರೆ ಸಣ್ಣವರಿದ್ದಾಗ ನಾನು ನಮ್ಮ ಗೆಳೆಯರು ಖಾಯಂ ಅಡ್ಡಾಡ್ಕೋತಾ ಇರ್ತಿದ್ವಿ. ನಮಗೆ ಕಾಡಂದ್ರೆ ಭಾಷೆ ಇರ್ತದೆ, ಕಾಡು ಗುಡ್ಡ ಬೆಟ್ಟ. ನಮ್ಮ ಮೌಗ ಯಾರು ಕೇಳಿದ್ರೆ ನಿಮ್ಮ ಹುಡುಗ ನಮ್ಮ ಹುಡುಗ ಯಾವ್ದಾರ ಗುಡ್ಡದ ಮೇಲೆ ಕೂತಿರ್ತಾನೆ. ಸೊ ಹಿಂಗಿದ್ದಾಗ ಆ ಒಂದು ಏನು ಫ್ಲೋರಾ ಫೌನಾ ಅದ ಅದು ಸುಖಾಶ್ ಹಂಗೆ ಡಿಪ್ಲೀಟ್ ಆಗೋದು ಒಂದು ಏನು ಒಂದು ಸ್ಥಿತಿ ನೋಡಿದ್ವಿ. ಯಪ್ಪ ನನ್ನ ಮುಂದೆ ನಮ್ಮ ಮಕ್ಕಳು ನಮ್ಮ ಮುಂದಿನ ಜನ್ರೇಷನ್ಸ್ ಇದನ್ನ ನೋಡ್ಲಾರ್ದಂದ್ರೆ ಇದನ್ನ ಒಂದು ಅಪರ್ಚುನಿಟಿ ಕಳ್ಕೊಂಡ್ರೆ ಹೆಂಗಪ್ಪ ಅನ್ನೋದು ಒಂದು ತಲೆಗೆ ಬಂತು. ಓಕೆ. ಅಂದರೆ ನೀವು ಗುಡ್ಡದ ಮೇಲೆ ಕೂತಾಗ, ಕಾಡಿನೊಳಗೆ ಹೋದಾಗ ಮೊದಲಿದ್ದ ಗಿಡ ಮತ್ತು ಪರಿಸರ ಮತ್ತು ಆ ದೃಶ್ಯ ದಿನೇ ದಿನೇ ಕಡಿಮೆ ಆಗ್ತಾ ಇರೋದನ್ನ ಗಮನಿಸಿದ್ದು. ಎಸ್. ಓಕೆ. ಸೊ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು. ನನ್ನ ಸುಖಾಶ ಕೂತದನ್ನ ಡಿಟೇಲ್ ಬೈ ಡಿಟೇಲ್ ನೋಡಿ ಅರ್ಥ ಮಾಡ್ಕೊಂಡು ಹೋದಾಗ ಯಾಕೆ ಹಂಗೆ ಕಮ್ಮಿ ಆಗ್ಲಿಕ್ಕತ್ತದ ಅನ್ನೋದು ಯೋಚನೆ ಮಾಡಿದಾಗ ಒಂದು ಡೆಫಿನೆಟ್ಲಿ ಪಾಪ್ಯುಲೇಷನ್, ಫುಡ್ ಸ್ಕೇರ್ಸಿಟಿ ಇಸ್ ಅನದರ್ ಪ್ರಾಬ್ಲಮ್. ಸೊ ಸುಖಾಶ ಕಾಡು ಕಡ್ದು ಅಗ್ರಿಕಲ್ಚರಲ್ ಫಾರ್ಮ್ಸ್ ಎಲ್ಲ ಇರ್ತವೆ. ಸೊ ಇದನ್ನೆಲ್ಲ ಯೋಚನೆ ಮಾಡಿದಾಗ ಇದನ್ನ ಹೆಂಗೆ ತಡಿಬೋದಪ್ಪ, ಇದು ಒಂದೇ ಕಾರಣ ಅಲ್ಲ, ಗ್ಲೋಬಲ್ ವಾರ್ಮಿಂಗ್ ಒಂದು ದೊಡ್ಡ ಕಾರಣ. ನಮ್ಮ ಧಾರವಾಡ ಅಂತ ಊರಾಗ ಟೆಂಪ್ರೇಚರ್ 25-26 ಒಂದು ಬ್ಯಾಸಿಗೆ ಕಾಲನಾಗಿರೋದು 35-40 ಹೋಗ್ಲಿಕ್ಕೆ ಕಾರಣ ಗ್ಲೋಬಲ್ ವಾರ್ಮಿಂಗ್.
ಸೊ ಜಗ್ಗಿ ಗಿಡ ಇದ್ದು ಗಿಡ ಕಡ್ದಾರ. ನೀವು ಮೊದ್ಲೇಕ್ ನೋಡಿರ್ಬೋದು, ನಾವು ಸಣ್ಣವರಿದ್ದಾಗ ಒಂದು ರೋಡ್ನಾಗ ಹೊಂಟ್ರೆ ಈ ಕಡೆ ಮತ್ತೆ ಈ ಕಡೆ ಪೂರ್ತಿ ಗಿಡಗಳ ಕ್ಯಾನೋಪಿ ಟೈಪ್ ಗಿಡ ಇರ್ತಿದ್ವು. ಇವತ್ತು ಇಟ್ ಈಸ್ ಮೋರ್ ಕಾಂಕ್ರೀಟ್ ರೋಡ್ಸ್. ಇವತ್ತಿಗೂ ನೀವು ಯೂನಿವರ್ಸಿಟಿ ಒಳಗೆ ಅಡ್ಡಾಡಿದ್ರೆ ಆ ಒಂದು ವಿಜುವಲ್ ಕಾಣ್ಬೋದು. ಸ್ವಲ್ಪ ಕೆಲವೊಂದಿಷ್ಟು ಜಾಗದೊಳಗೆ ಇನ್ನೂ ಚಂದ ಅವ ಧಾರವಾಡದಾಗ. ಬಟ್ ಅದ ಧಾರವಾಡ ತುಂಬಿತ್ತು ಹಂಗೆ ಮೊದ್ಲೇಕ್. ದ ಡಿಫ್ರೆನ್ಸ್ ಬಿಟ್ವೀನ್ ಧಾರವಾಡ ಮತ್ತು ಹುಬ್ಬಳ್ಳಿದ ನನಗೆ ನನ್ನ ಅನುಭವದ ಮೇಲೆ ಹೇಳ್ತೇನೆ. ನೀವು ಧಾರವಾಡಕ್ಕೆ ಹೋಗ್ಬೇಕಾದ್ರೆ ಹುಬ್ಬಳ್ಳಿಯಿಂದ ಸ್ವಲ್ಪ ಬೇಸಿಗೆ ಒಳಗೆ ಆಮೇಲೆ ಬಿಸಿಲಿನ ಟೈಮ್ನಾಗ ಹೋಗ್ಬೇಕಾದ್ರೆ ಶೆಕೆ ಇರೋದು ನ್ಯಾಚುರಲಿ. ನಮ್ಗೆ ಗೊತ್ತದ ಅಯೋಧ್ಯ ಹೋಟೆಲ್ ಇದ್ರಿಗೆ ಬಸ್ ಸ್ಟ್ಯಾಂಡ್ ಒಳಗೆ ಒಂದು ಬಿಲ್ಡಿಂಗ್ ಇತ್ತು, ಅದ್ರೊಳಗೆ ಕ್ಯೂ ಒಳಗೆ ನಿಂತು ಹೋಗಿ ಧಾರವಾಡ ಬಸ್ ಹತ್ತಿ ನಾನ್ ಸ್ಟಾಪ್ ಬಸ್ ಹತ್ತಿ ಹೋಗ್ತಿದ್ವಿ. ಮೋಸ್ಟ್ ಆಫ್ ದ ಕೆಲವೊಂದಿಷ್ಟು ವೀಕ್ಷಕರಿಗೆ ಅದು ನೆನಪಾಗಿರ್ಬೋದು. ಹೋಗ್ತಿದ್ದಂಗೆ ಉಣಕಲ್ ದಾಟಿಂದ ನವನಗರ ಎಂಟ್ರಿ ಹೊಡಿತೀವಿ. ನವನಗರ ದಾಟಿಂದ ಇಸ್ಕಾನ್ ಆದಮೇಲೆ ನವಲೂರು ಡೈರಿ ಬರ್ತದೆ. ಡೈರಿ ಆದಮೇಲೆ ಅವಾಗ ಬೋರೋಕ ಟೆಕ್ಸ್ಟೈಲ್ ಅಂತ ಇತ್ತಲ್ಲೇ, ಕಿರ್ಲೋಸ್ಕರ್ ಕಂಪನಿ ಇತ್ತು ಲೆಫ್ಟ್ ಸೈಡಿಗೆ. ಈಗ SDM ಆಗಿದೆ. ಅವಾಗೆಲ್ಲ SDM ಮೆಡಿಕಲ್ ಕಾಲೇಜ್, ಡೆಂಟಲ್ ಕಾಲೇಜ್ ಇದ್ದಿದ್ದಿಲ್ಲ. ಅವಾಗ ಬರೇ ತೋಪು ಗಿಡ. ನಾ ಏನು ಹೇಳ್ತೀನಿ, ಈಗ ಸಂಜೀವಿನಿ ಪಾರ್ಕ್ ಅಂತ ಏನದಲ್ಲ, ಅದಕ್ಕಿಂತ ಮೊದಲೇಕಿನ ಹಾಲಿನ ಡೈರಿ ದಾಟಿದ ತಕ್ಷಣ ದೇರ್ ಇಸ್ ಎ ಶಿಫ್ಟ್ ಇನ್ ದ ವೆದರ್. ಎಕ್ಸಾಕ್ಟ್ಲಿ. ಅದು ಕೋಲ್ಡ್ ಬ್ರೀಸ್ ಅಲ್ಲಿ ಎಂಟರ್ ಆಗಿಬಿಡ್ತಿದ್ವಿ ನಾವು. ಅದು ಕೋಲ್ಡ್ ಬ್ರೀಸ್ ಬಂತಂದ್ರೆ ಸೊ ವಿ ಆರ್ ಇನ್ ದ ಧಾರವಾಡ ಝೋನ್ ಬಂದೀವಿ ಅನ್ನುವಂಥ ಫೀಲ್ ಕೊಡುವಂಥದ್ದು ನೆನಪು ಮಾಡಿದ್ದಕ್ಕೆ ಥ್ಯಾಂಕ್ ಯು. ಬಟ್ ದಿಸ್ ಈಸ್ ವಾಟ್ ದ ಧಾರವಾಡ ವಾಸ್. ಪ್ಲೀಸ್. ಸೊ ನಿಮಗೆ ಈಗೇನು ಅಂದ್ರಲ್ಲ, ನೀವು ಆ ನವಲೂರು ಹತ್ತಿರ ಬಂದ ಕೂಡ ಒಂದು ಏನು ಬ್ರೀಸ್ ಬರ್ತಿತ್ತು, ಕೋಲ್ಡ್ ಬ್ರೀಸ್ ಬರ್ತಿತ್ತು. ಅದು ಇವತ್ತು ಯಾಕಿಲ್ಲ? ಇವತ್ತಿಗೂ ಆ ಒಂದು ಬ್ರೀಸ್ ಅಟ್ ದ ಎಂಡ್ ಆಫ್ ದ ಡೇ ಮನುಷ್ಯ ನೇಚರ್ನಾಗ ಇರ್ಬೇಕಾದ್ರೆ ಆ ಒಂದು ಬ್ರೀಸ್ನ ಅನುಭವಿಸೋದ ಒಂದು ಖುಷಿ ಅಲ್ಲ. ಇವತ್ತದು ಯಾಕೆ ಕಳ್ಕೊಂಡೇವೆ ನಾವು ಧಾರವಾಡ ಬಿಡ್ಬೇಕಾದ್ರೆ? ಬಿಕಾಸ್ ಆಫ್ ಟ್ರೀ ಕಟ್ಟಿಂಗ್ ಆಗಲಿ, ಎಕ್ಸ್ಪಾನ್ಷನ್ ಆಫ್ ದ ಸಿಟಿ ಆಗಲಿ, ಅರ್ಬನ್ ಏರಿಯಾ ಎಕ್ಸ್ಪಾನ್ಷನ್ ಆಗಲಿ, ಇದನ್ನೆಲ್ಲ ಮಾಡಬೇಕು. ಡೆಫಿನೆಟ್ಲಿ ದೇರ್ ಶುಡ್ ಬಿ ಇನಫ್ ಡೆವಲಪ್ಮೆಂಟ್ಸ್, ಬಟ್ ಇಟ್ ಶುಡ್ ಬಿ ಇನ್ ಎ ಸಸ್ಟೈನಬಲ್ ಮ್ಯಾನರ್. ಮಾಡಿದ್ರೆ ನಾವು ಇವತ್ತಿಗೂ ಆ ಒಂದು ಬ್ರೀಸನ್ ಕಾಣಬಹುದು ಧಾರವಾಡದಾಗ. ಸೊ ಹಿಂಗೆ ವರ್ಲ್ಡ್ ಇಂಥ ಬರೀ ಧಾರವಾಡ ಒಂದಲ್ಲ, ಇಡೀ ಭೂಮಿನ ಹಿಂಗೆ ಕಟ್ಟಬೇಕಪ್ಪ ಅಂದ್ರೆ ದೇರ್ ಆರ್ ಇನಫ್ ವೇಸ್ ಅಂಡ್ ಮೀನ್ಸ್. ಡೆಫಿನೆಟ್ಲಿ ನಾವು ಅಂತ ಒಂದು ಭೂಮಿನ ಕಟ್ಟಬಹುದು. ಆದ್ರೆ ಟು ಸ್ಟಾರ್ಟ್ ವಿತ್ ಬರೀ ಧಾರವಾಡ ಬಗ್ಗೆ ಯೋಚನೆ ಮಾಡಿದ್ರೆ ಹೆಂಗೆ ನಾವು ಧಾರವಾಡನ್ನ ಮತ್ತು ಆ ಒಂದು 1980-90 ದಶಕದ ಹೆಂಗಿತ್ತು ಹಂಗೆ ತರಬಹುದು. ಇಟ್ ಈಸ್ ನಾಟ್ ಇಂಪಾಸಿಬಲ್. ಡೆಫಿನೆಟ್ಲಿ ಅದನ್ನು ನಾವು ಮಾಡಬಹುದು. ಅದನ್ನ ಹೊಳ್ಳಿ ನಾವು ಆ ಒಂದು ಸ್ಥಿತಿಗೆ ತರಬಹುದು. ಧಾರವಾಡ ಮೊದಲಿಗೆ ಹೆಂಗಿತ್ತು ಹಂಗೆ ಮಾಡಬಹುದು. ಅದಕ್ಕೆ ಒಂದು ಟೆಕ್ನಾಲಜೀಸ್ ಅವ, ಮೆಥಡ್ಸ್ ಅವ. ಅದನ್ನು ಮಾಡಿದ್ರೆ ಡೆಫಿನೆಟ್ಲಿ ಧಾರವಾಡ ಮತ್ತು ಮೊದಲಿಗೆ ಒಂದು ಏನು ಚಾರ್ಮ್ ಇತ್ತು ಅದನ್ನ ಹೊಳ್ಳಿ ಬರ್ತದಂತ. ಈಗ ಈ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಹೇಳಿಕತ್ತಿದ್ರಿ. ಸೊ ಈ ಗ್ಲೋಬಲ್ ವಾರ್ಮಿಂಗ್ ಇಶ್ಯೂ ಒಳಗೆ ಪ್ಯಾರಿಸ್ ಒಪ್ಪಂದ ಅಂತ ಆಯ್ತು. ಈ ಪ್ಯಾರಿಸ್ ಒಪ್ಪಂದ ಅದ್ರ ಬಗ್ಗೆ ಯಾವ ಇಸ್ವಿ ಒಳಗಾಯ್ತು ಮತ್ತು ಅದರ ಮೂಲ ಉದ್ದೇಶ ಏನಿತ್ತು? ಸೊ ಪ್ಯಾರಿಸ್ನಾಗ 2015 ಇಶ್ಯೂ ಒಳಗೆ 2015 ಹೌದು ಪ್ಯಾರಿಸ್ ಅಗ್ರಿಮೆಂಟ್ ಆಯ್ತು. ಮೂಲ ಉದ್ದೇಶ ಏನಿತ್ತಪ್ಪ ಅಂತಂದ್ರೆ, ಸದ್ಯಕ್ಕೆ ಈಗ ಎವ್ರೇಜ್ ಟೆಂಪ್ರೇಚರ್ ಅದ, ಗ್ಲೋಬಲ್ ಟೆಂಪ್ರೇಚರ್ ಏನದಲ್ಲ, ಅದರಿಂದ ಜಸ್ಟ್ 1.5 ಡಿಗ್ರಿ ಸೆಲ್ಸಿಯಸ್ ಏನಾದ್ರೆ ಅಪ್ಪಿ ಹೆಚ್ಚಿಗೆ ಹೋತಂತಂದ್ರೆ ಸದ್ಯಕ್ಕೆ ನೀವು ಬ್ರೀಸ್ ಕಳ್ಕೊಳ್ಳೋದು ಬಿಡ್ರಿ, ಜೀವನೋಪಯೋಗ ಮಾಡೋದು ಭಾಳ ಡಿಫಿಕಲ್ಟ್ ಆಗ್ತದೆ. ಯಾಕಂತಂದ್ರೆ 1.5 ಡಿಗ್ರಿಯಿಂದ ನಾವು ಸ್ವಲ್ಪ ಬಿಡಿಸಿ ಹೇಳ್ರಿ 38 ಡಿಗ್ರಿ ಸೆಲ್ಸಿಯಸ್ ಇರ್ತದೆ ನಮ್ದು ಏನು ಪ್ರತಿ ಸಮ್ಮರ್ ಒಳಗೆ. ಇನ್ ಜನರಲ್ 39.5 ಆದ್ರೆ ಅಂದ್ರೆ 1.5% ನೀವು ಎಂಟೈರ್ ಗ್ಲೋಬ್ ಒಳಗೆ ಅಂತ ಹೇಳಿಕತ್ತೀರಿ. ಕರೆಕ್ಟ್. ಇನ್ಕ್ರೀಸ್ ಆದ್ರೆ, ಸೊ ನಾ ಯಾಕೆ ಇದನ್ನು ಮತ್ತೊಮ್ಮೆ ಬಿಡಿಸಿ ಹೇಳಿದೆ ಅಂದ್ರೆ, ಇಟ್ ಈಸ್ ಸೋ ಸೆನ್ಸಿಟಿವ್ ಆ್ಯಂಡ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಅಂತ ನಾನು ಹೇಳಿದೆ. ಅದು ಒಂದು ಪರ್ಟಿಕ್ಯುಲರ್ ಲೊಕೇಶನ್ನಾಗ 1 ಡಿಗ್ರಿ ಹೆಚ್ಚಿಗೆ ಆದ್ರೆ ಅಂತಲ್ಲ, ಅಲ್ಲ, ಆನ್ ಎವರೇಜ್ 1.5 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಿಗೆ ಆಯ್ತು ಅಂತಂದ್ರೆ ಏನಾಗ್ತದ? ಇದ್ದಂಥ ಗ್ಲೇಷಿಯರ್ಸ್ ಮೆಲ್ಟ್ ಆಗ್ತವ. ಗ್ಲೇಷಿಯರ್ಸ್ ಏನು ಒಂದು ಐಸ್ ಒಂದು ಏನು ಮಂಜುಗಡ್ಡೆಗಳ ಅಂಟಾರ್ಟಿಕಾ ಒಳಗೆ ನಾರ್ತ್ ಪೋಲ್ನಾಗ ಆಗಲಿ ಏನವ ಅದು ಕರಗಿ ಹೋತಂತಂದ್ರೆ ನಮ್ದು ಫ್ಲಡ್ಸ್ ಆಗ್ತದ, ಸುನಾಮಿ ಸಲು ಆಗ್ತಾವ. ಸುನಾಮೀಸ್. ಎಸ್. ಎಕ್ಸ್ಟ್ರೀಮ್ ಟೆಂಪ್ರೇಚರ್ ಆಗೋದ್ರಿಂದ ಕ್ರಾಪ್ಸ್ ಹಾಳಾಗ್ತಾವ. ಕ್ರಾಪ್ಸ್ ಹಾಳಾಗೋದ್ರಿಂದ ಫುಡ್ ಸ್ಕೇರ್ಸಿಟಿ ಹೆಚ್ಚಿಗೆ ಆಗ್ತದ. ಫುಡ್ ಸ್ಕೇರ್ಸಿಟಿ ಹೆಚ್ಚಿಗೆ ಆಗ್ತಂದ್ರೆ ಇಂಡಿಯಾ ಇಸ್ ಅಗ್ರಿಕಲ್ಚರಲ್ ಬ್ಯಾಕ್ ಬೋನ್, ರೈಟ್? ಇಫ್ ಸಂಪತ್ತಿಂದಪ್ಪ ಅಂತಂದ್ರೆ ಎಕನಾಮಿಕ್ ಕೊಲಾಪ್ಸ್ ಆಗೋ ಚಾನ್ಸಸ್ ಇರ್ತಾವ. ಬಿಸ್ನೆಸ್ ಕಡಿಮೆ ಆಗ್ತದ, ಮಂದಿ ಕಡೆ ರೊಕ್ಕ ಇಲ್ದಂಗೆ ಆಗ್ತದ.
ಹ್ಮ್ ಬಿಸ್ನೆಸ್ ಎಲ್ಲಾನು ಪ್ರತಿಯೊಂದು ಎಕನಾಮಿಕ್ಸ್ ಬಿಸ್ನೆಸ್ನಾಗ ಪ್ರತಿಯೊಂದು ಇಂಡಸ್ಟ್ರಿನೂ ಇಂಟಿಗ್ರೇಟೆಡ್ ಇರ್ತದೆ. ನಿಮ್ಮ ಕಡೆ ರೊಕ್ಕದ ಅಂತಂದ್ರೆ ನೀವು ದುಡಿದಿರಿ ಅಂತಂದ್ರೆ ನೀವೆಲ್ಲ ನಿಮ್ಮ ಕಂಫರ್ಟ್ ಖರೀದಿ ಮಾಡ್ತೀರಿ. ಸೊ ಎಕನಾಮಿ ಟೋಟಲಿ ಕೊಲಾಪ್ಸ್ ಆಗ್ತದೆ, ಎಲ್ಲ ಬಿಸ್ನೆಸ್ಸಿಗೂ ಎಫೆಕ್ಟ್ ಆಗ್ತದೆ. ಸೊ ಹಿಂಗಾಗಿ ಎಲ್ಲ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಸ್ ಆಗಲಿ, ಆಮೇಲೆ ಎಕನಾಮಿಸ್ಟ್ಸ್ ಆಗಲಿ, ಆಮೇಲೆ ಎನ್ವಿರಾನ್ಮೆಂಟಲ್ ಸೈಂಟಿಸ್ಟ್ ಆಗಲಿ, ಗೌರ್ಮೆಂಟ್ ಆಗಲಿ, ಎಲ್ಲರೂ ಕೂತು ಚರ್ಚೆ ಮಾಡಿ ಸೊ ದೇ ಟುಕ್ ಅ ಡಿಸಿಷನ್ ದ್ಯಾಟ್ ಈ 1.5 ಡಿಗ್ರಿ ಸೆಲ್ಸಿಯಸ್ ಏನು ಒಂದು ಹೆಚ್ಚಿಗೆ ಆದರೆ ಅದನ್ನು ಹೆಂಗೆ ತಡೆಗಟ್ಟಬೇಕು ಅನ್ನೋದಕ್ಕೆ ಒಂದು ಸ್ಟ್ರಾಂಗ್ ಪಾಲಿಸೀಸ್ ಮಾಡಿದರು. ಆ್ಯಂಡ್ ಈ ಪಾಲಿಸಿ ಪ್ರಕಾರ ಬಹಳಷ್ಟು ಕಂಟ್ರೀಸ್ಗಳು ಬಂದು ಅದನ್ನು ಒಪ್ಪಂದಕ್ಕೆ ಸಹಿ ಮಾಡ್ತು. ಸೊ ದ್ಯಾಟ್ ನಮ್ಮ ಮುಂದಿನ ಜನ್ರೇಷನ್ಸಿಗಾಗಲಿ ಅಥವಾ ನಮ್ಮ ಜನ್ರೇಷನ್ಗೆ ಅನ್ಕೊಳ್ಳಿ, ನಮ್ಮ ಮುಂದಿನ ಜನ್ರೇಷನ್ಸಿಗೆ ಈ ಗ್ಲೋಬಲ್ ವಾರ್ಮಿಂಗ್ ಅನ್ನೋ ಒಂದು ಪ್ರಾಬ್ಲಮಿಂದ ಯಾವುದೇ ಅಡೆತಡೆ ಬರದೆ ಒಂದು ಇಷ್ಟು ವರ್ಷದಿಂದ ಏನು ಒಂದು ಸಿವಿಲೈಸೇಷನ್ ಬೆಳಕು ಬಂದ ಮುಂದುವರಿಲಿ ಅನ್ನೋ ಒಂದು ಕಾರಣಕ್ಕೆ ಇದೊಂದು ಒಪ್ಪಂದ ಆಗಿದೆ. It is not just because of environmental, it is also economical. ಎಕನಾಮಿಕ್ ಕೊಲಾಪ್ಸ್ ಆಗೋದು ತಪ್ಪಲಿಕ್ಕೂ ಆಗಲಿ, ಆಮೇಲೆ ಇದ್ದಂಥ ಒಂದು ಎನ್ವಿರಾನ್ಮೆಂಟನ್ನು ಸುಸ್ಥಿರತೆಯನ್ನು ಸಸ್ಟೈನಬಿಲಿಟಿನ ಮೋರ್ ಇನ್ಕ್ರೀಸ್ ಮಾಡಲಿಕ್ಕೂ ಒಪ್ಪಂದ ಆಯಿತು. ಓಕೆ, ಈ ಒಪ್ಪಂದ ಆಯಿತು. ಹೌದು. ಇದು ಈಗ ಅದೇನು 1.5% ಅಥವಾ ಡಿಗ್ರಿ ಸೆಲ್ಸಿಯಸ್ ಯಾವ ಕಾರಣದಿಂದ ಆಗ್ಲಿಕ್ಕೆ? ಸೊ ಕಾರಣಗಳು ಹಲವಾರು. ಅದ್ರ ಒಳಗೆ ಟಾಪ್ ಮೋಸ್ಟ್ ಅಂತ ಕೇಳಿದ್ರೆ ಒಂದು ಆಯಿಲ್ ಆ್ಯಂಡ್ ಗ್ಯಾಸ್ ಬಿಸ್ನೆಸ್. ಸೊ ಎಕ್ಸ್ಟ್ರಾಕ್ಷನ್ ಆಫ್ ಆಯಿಲ್ ಫ್ರಮ್ ದಿ ಬಿನೀತ್ ದ ವರ್ಲ್ಡ್, ಅರ್ತ್ ಆಗಿನ ತೆಗೆಯೋದ್ರಿಂದ ಡೆಫಿನೆಟ್ಲಿ ಏನಪ್ಪ ಅಂದ್ರೆ ನೀವು ಬೇಸಿಕಲಿ ಏನು ಮಾಡಿರ್ತೀರಿ, ಒಳಗಿದ್ದಂಥ ಕಾರ್ಬನನ್ನು ಹೊರ ತೆಗೆದು ಅಟ್ಮಾಸ್ಫಿಯರ್ದಾಗ ಬಿಡ್ಲಿಕ್ಕೆ. ಸೊ ಇದರಿಂದ ಏನಾಗ್ತದೆ, ಈಗ ನೀವು ಒಂದು ಬಲೂನ್ ಒಳಗೆ ಲೆಟಸ್ ಕನ್ಸಿಡರ್ ಒಂದು ಬಿಸಿ ಹವಾ ಬಿಟ್ಟರೆ ಅಂದ್ರೆ ಒಳಗಿನ ಟೆಂಪ್ರೇಚರ್ ಹೆಚ್ಚಿಗೆ ಆಗ್ತದಲ್ಲ, ಆ ಒಳಗೆ ಬಿಡೋ ಅಂಥ ಹವಾ ಏನದ ಅದನ್ನು ನೀವು ಗ್ರೀನ್ ಹೌಸ್ ಅಂದ್ರೆ ಮೀಥೇನ್ ಆಗಲಿ, ಕಾರ್ಬನ್ ಆಗಲಿ, ಫ್ರಮ್ ಟಾಕ್ಸಿಕ್ ಏರ್ ಆಗಲಿ ನಮ್ಮ ಪರಿಹಾರ ಮಾಡಿದಾಗ ಬಂದಪ್ಪ ಅಂತಂದ್ರೆ ಡೆಫಿನೆಟ್ಲಿ ಟೆಂಪ್ರೇಚರ್ ಹೆಚ್ಚಿಗೆ ಆಗೋದು. ನಾವು ಯೂಸ್ ಮಾಡ್ತಿರುವಂಥ ಗಾಡಿಗಳಾಗಲಿ, ಈಗ ಕಾರು, ಬೈಕು, ಲಾಜಿಸ್ಟಿಕ್ಸು ಎಲ್ಲ ಪೆಟ್ರೋಲ್ ಮತ್ತು ಡೀಸೆಲ್ ಏನವ ಸದ್ಯಕ್ಕೆ ಇದೆಲ್ಲ ಎಕ್ಸ್ಟ್ರಾಕ್ಷನ್ ಫ್ರಮ್ ದಿ ಆಯಿಲ್ ಆ್ಯಂಡ್ ಗ್ಯಾಸ್ ಬಿಸ್ನೆಸ್ ಆಗುತ್ತೆ. ಸೊ ಆಯಿಲ್ ಆ್ಯಂಡ್ ಗ್ಯಾಸ್ ಬಿಸ್ನೆಸ್ ಕಾಂಟ್ರಿಬ್ಯೂಟ್ಸ್ ಲಾಟ್ ಆಫ್. ಅಂದ್ರೆ ನಿಮ್ಮ ಪ್ರಕಾರ ಒಳಗಿರುವಂಥ ಕಾರ್ಬನ್ ಅನ್ನು ತೆಗೆದು ನಾವು ಹೊರಗೆ ನೇಚರ್ ಬಿಟ್ಟಂಗೆ. ಎಕ್ಸಾಕ್ಟ್ಲಿ. ಸೊ CNG ಕಾಂಪ್ಲೆಕ್ಸ್ ನ್ಯಾಚುರಲ್ ಗ್ಯಾಸ್ ಅಂದ್ರೆ ಮೀಥೇನ್. ಸೊ ಮೀಥೇನ್ ನೀವು ಒಳಗಿಂದ ತೆಗೆದನ್ನ ಹೊರಗೆ ಬಿಡ್ಲಿಕ್ಕತ್ತೀರಿ. ಅದು ಮೀಥೇನ್ ಒನ್ಸ್ ಇದು ಪ್ರಾಸೆಸ್ಡ್ ಮೀಥೇನ್ ಇರ್ತದೆ ಹೊರಗಡೆ ಬಂದದ್ದು. ಪ್ರಾಸೆಸ್ಡ್ ಅಂತಲ್ಲ, ಐ ಮೀನ್ ಡೆಫಿನೆಟ್ಲಿ ನೀವು ತೆಗೆದು CH4 ತೆಗಿತೀರಿ, ಮೀಥೇನ ತೆಗಿತೀರಿ, CH4 ಅದನ್ನ ನೀವು ಯುಟಿಲೈಸ್ ಮಾಡ್ತೀರಿ. ಯುಟಿಲೈಸ್ ಮಾಡಿದ ತಕ್ಷಣ ಅದೊಂದು ಏನು ನಿಮಗೊಂದು ಕಾರ್ಬನ್ ಡೈಆಕ್ಸೈಡ್ ಬಿಡ್ತದೆ ಅಥವಾ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಬಿಡ್ತದೆ, ಅದರಿಂದ ಟೆಂಪ್ರೇಚರ್ ಹೆಚ್ಚಿಗೆ ಆಗ್ತದೆ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ಫಾರ್ ಗ್ಲೋಬಲ್ ವಾರ್ಮಿಂಗ್, ಅದು ಆಯಿಲ್ ಆ್ಯಂಡ್ ಗ್ಯಾಸ್ ಬಿಸ್ನೆಸ್. ಸೆಕೆಂಡ್ ಈಸ್ ಡೆಫಿನೆಟ್ಲಿ ದ ಎಲೆಕ್ಟ್ರಿಸಿಟಿ. ಸದ್ಯಕ್ಕೆ ನಾವು ಎಲೆಕ್ಟ್ರಿಸಿಟಿ, ಇಂಡಿಯಾಸ್ ಫಾರ್ ಅ ಫ್ಯಾಕ್ಟ್ ಇಂಡಿಯಾಸ್ ಅ ಸರ್ಪ್ಲಸ್ ಪವರ್ ಪ್ರೊಡ್ಯೂಸಿಂಗ್ ಕಂಟ್ರಿ. ಪವರ್ ನಮಗೆ ಎಷ್ಟು ಬೇಕು ಅದಕ್ಕಿಂತ ಹೆಚ್ಚಿಗೆ ನಾವು ಪವರ್ ಪ್ರೊಡ್ಯೂಸ್ ಮಾಡ್ತೀವಿ. ಆದ್ರೆ ನಮ್ಮ ಕಡೆ ಕೆಲವೊಂದು ಸಿಸ್ಟಮ್ಸ್ ಇನ್ನೂ ಇಲ್ಲ. ಸಬ್ಸ್ಟೇಷನ್ ಆಗ್ಮೆಂಟೇಷನ್ ಆಗಲಿ ಅಥವಾ ಟ್ರಾನ್ಸ್ಮಿಷನ್ ಲೈನ್ ಇನ್ಎಫಿಷಿಯನ್ಸಿ ಆಗಲಿ ಸ್ವಲ್ಪ ಹೆಚ್ಚಿಗೆ ಇರೋದ್ರಿಂದ ಇನ್ನು 24 hours ಎಲೆಕ್ಟ್ರಿಸಿಟಿ ಟು ಎವ್ರಿ ಕಾರ್ನರ್ ಆಫ್ ಇಂಡಿಯಾ ಇಸ್ ನಾಟ್ ಪಾಸಿಬಲ್. ಜೊತೆಗೆ ನಾವು ಸದ್ಯಕ್ಕೆ ಯೂಸ್ ಮಾಡೋ ಮೇಜರ್ ಪೋರ್ಷನ್ ಏನದ ಕೋಲ್ ಓರಿಯೆಂಟೆಡ್ ಎನರ್ಜಿ. ಥ್ರೂ ಔಟ್ ದಿ ವರ್ಲ್ಡ್ ಟು ಬಿ ಪ್ರಿಸೈಸ್. ಕೋಲ್ ಎಲ್ಲಿಂದ ಬರ್ತದೆ? ಅಗೇನ್ ಫ್ರಮ್ ದ ನೇಚರ್, ಇದು ಅರ್ತ್. ಮೈನಿಂಗ್ ಮಾಡ ತೆಗಿತೀವಿ. ಸೊ ಎನರ್ಜಿ ಆಲ್ಸೋ ಕಾಂಟ್ರಿಬ್ಯೂಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಟರ್ ಟು ಗ್ಲೋಬಲ್ ವಾರ್ಮಿಂಗ್. ಥರ್ಡ್ ಥಿಂಗ್, lot of quick commerce has increased now, right? I mean, Swiggy, Zomato ಬಂದಾಗ ಬಹಳಷ್ಟು ಹೋಟೆಲ್ಸ್ ಚೇಂಜ್ ಹೆಚ್ಚಿಗೆ ಆಗ್ಯಾವ. ಮನ್ಯಾಗಿಂದ ಫುಡ್ ಕಿಚನ್ ವೇಸ್ಟ್ ಅವ. ಸೊ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಏನದ, ನಾವು ಹೋಗಿ ಒಂದು ನಿಮ್ಗೆ ಗೊತ್ತಿರ್ಬೋದು, ಈ ಟೋಲ್ ನಾಕ ಹಿಂದೆ ಜನ್ನತ್ ನಗರ್ ಅಂತ ಜನ್ನತ್ ನಗರ್ ದೊಡ್ಡ ಗುಡ್ಡ ಆಗ್ಯದಲ್ಲಿ ವೇಸ್ಟ್ ಅದು ಒಂದು ಡಂಪಿಂಗ್ ಯಾರ್ಡ್. ಅದು ಡಂಪಿಂಗ್ ಯಾರ್ಡ್ ಬಾಗಲಕೋಟೆ ಪೆಟ್ರೋಲ್ ಬಂಕಿಂದ ಡೌನಲ್ಲಿ ಇಳಿದ ತಕ್ಷಣ ರೈಟ್ ಸೈಡ್ಗೆ ಹೋದ್ರೆ ಅದಲ್ಲೇ. ಸೊ ಅಲ್ಲೇ ನೀವು ಆರ್ಗ್ಯಾನಿಕ್ ವೇಸ್ಟನ್ನ ಹಾಕಿದ್ರಿ ಅಂತಂದ್ರೆ ವಿತ್ ಪ್ಲಾಸ್ಟಿಕ್ಸ್ ಏನಾಗ್ತದೆ, ಆ ಒಂದು ವಾತಾವರಣದಲ್ಲಿ ಪ್ರತಿಯೊಂದು ವೇಸ್ಟು ಏನದಲ್ಲ ಇಟ್ ಹ್ಯಾಸ್ ಅ ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ. ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ ಚಾಲೂ ಆತಪ್ಪ ಅಂದ್ರೆ ಏನಾಗ್ತದೆ, ಆ ಒಂದು ಬ್ಯಾಕ್ಟೀರಿಯಲ್ ಆಕ್ಟಿವಿಟಿಯಿಂದ ಅದರದ್ದು
ಸಾಲಿಡ್ಸ್ ಟೋಟಲ್ ಸಾಲಿಡ್ಸ್ ಆಗಲಿ ಅಥವಾ ಲಿಂಗ್ವಿಸ್ಟಿಕ್ ಕಂಟೆಂಟ್ ಆಗಲಿ ಯಾವಾಗ ಬ್ರೇಕ್ ಡೌನ್ ಆಗ್ತದೆ ಆ ಟೈಮ್ನಾಗ ಇಟ್ ಎಮಿಟ್ಸ್ ದಿ ಮೀಥೇನ್. ಸೊ ಮೀಥೇನ್ ಒಂದ್ಸತಿ ಪರ್ಯಾವರಣದಾಗ ಬಂತು ಅಂತಂದ್ರೆ ಏನಾಗ್ತದೆ ಮತ್ತೆ ಅಗೇನ್ ಇಟ್ ಲೀಡ್ಸ್ ಟು ಗ್ಲೋಬಲ್ ವಾರ್ಮಿಂಗ್. ಸೊ ವೇಸ್ಟ್ ಈಸ್ ಆಲ್ಸೋ ಒನ್ ಆಫ್ ದ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಟರ್ ಇನ್ ದ ಗ್ಲೋಬಲ್ ವಾರ್ಮಿಂಗ್. ವೇಸ್ಟ್. ಸೊ ಹಿಂಗೆ ಬಹಳಷ್ಟು ಹಲವಾರು ಒಂದು ವಿಧದಿಂದ ಗ್ಲೋಬಲ್ ವಾರ್ಮಿಂಗ್ ಆಗ್ತದೆ. ಪ್ಲಸ್ ರಿಯಲ್ ಎಸ್ಟೇಟ್ ಇಂದೂ ಬಹಳಷ್ಟು. ರಿಯಲ್ ಎಸ್ಟೇಟ್ಗೂ ಗ್ಲೋಬಲ್ ವಾರ್ಮಿಂಗಿಗೂ ಹೆಂಗೆ ಸಂಬಂಧ ಇದೆ? ಸಿಮೆಂಟ್. ಓಕೆ, ಸಿಮೆಂಟ್ ಈಸ್ ಆಲ್ಸೋ ಫ್ರಮ್ ದ ಸಾಯಿಲ್. ಸ್ಟೀಲ್ ವಾಸ್ ದ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಟರ್. ಸೊ ಇದನ್ನ ಸಸ್ಟೈನಬಲ್ ಮಾಡಬಹುದು. ಗ್ರೀನ್ ಸಿಮೆಂಟ್ ಅಂತ ಮಾಡ್ಬೋದು, ಗ್ರೀನ್ ಸ್ಟೀಲ್ ಅಂತ ಮಾಡ್ಬೋದು. ಅದಕ್ಕೆ ಬಹಳಷ್ಟು ಮೆಥಡ್ಸ್ ಅವ, ಟೆಕ್ನಾಲಜೀಸ್ ಅವ. ಬ್ರಿಕ್ಸ್ ಈಗ ಹಾಲೋ ಬ್ರಿಕ್ಸ್ ಬಂದಾವ, ಚೇಂಜ್ ಇನ್ ದ ಪ್ಯಾಟರ್ನ್ ಆಫ್ ಆಮೇಲೆ ಸ್ಯಾಂಡ್ ಸ್ಯಾಂಡ್ ಅಂತ ಬಂತು. ಹೌದು. ಇನ್ಫ್ಯಾಕ್ಟ್ ಲಾಟ್ ಆಫ್ ಕಂಟ್ರೀಸ್ ಎಸ್ಪೆಷಲಿ ಯುರೋಪಿಯನ್ ಕಂಟ್ರೀಸ್ ಆಗಲಿ ಅಥವಾ ಇಸ್ರೇಲ್ ಆಗಲಿ ಇಂಥದಾಗಲೂ ಲಾಟ್ ಆಫ್ ಅಡಾಪ್ಷನ್ಸ್ ಚಾಲೂ ಆಗ್ಯಾವ ಈಗ. ಇನ್ಫ್ಯಾಕ್ಟ್ ಏನು ವೇಸ್ಟ್ ಜನರೇಟ್ ಆಗ್ತಿತ್ತು ಲ್ಯಾಂಡ್ಫೈಲ್ಸ್ನಾಗ ಹೋಗ್ತಿತ್ತು, ಅಲ್ಲಿದ್ದಂಥ ಪ್ಲಾಸ್ಟಿಕ್ಸ್ ಆ್ಯಂಡ್ ಅದರ್ ಕಪಲ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಯೂಸ್ ಮಾಡಿಕೊಂಡು ಬ್ರಿಕ್ಸ್ ಮಾಡಿರ್ತಾರೆ, ವಿಚ್ ಹ್ಯಾಸ್ ಮೋರ್ ರಿಜಿಡಿಟಿ, ಮೋರ್ ಲೈಫ್ ಸ್ಪ್ಯಾನ್ ದೆನ್ ಎಕ್ಸಿಸ್ಟಿಂಗ್ ಬ್ರಿಕ್ಸ್. ಸೊ ಅಂಥವು ಬಹಳಷ್ಟು ಕಾಂಪೊನೆಂಟ್ಸ್ ಬಂದಾವ ಈಗ. ಓಕೆ. ಆಮೇಲೆ ಜಸ್ಟ್ ಹಂಗೆ ಒಂದು ವಿಚಾರ ಮಾಡಿದ್ರೆ ಏನೋ ಈ ಪ್ಯಾರಿಸ್ ಒಪ್ಪಂದ ಇದು ಎಚ್ಚೆತ್ತುಗೊಂಡಾಗ 2015 30 ವರ್ಷದ ಹಿಂದೆ ಅಥವಾ 10 ವರ್ಷದಿಂದ 20 ವರ್ಷದಿಂದ ಯಾವ ರೇಷೋದೊಳಗೆ ಗ್ಲೋಬಲ್ ವಾರ್ಮಿಂಗ್ ಆಗ್ಲಿಕ್ಕತ್ತಿತ್ತು? ಸೊ ಗ್ಲೋಬಲ್ ವಾರ್ಮಿಂಗ್ ಈಸ್ ನಾಟ್ ನ್ಯೂ ಟು ದಿ ವರ್ಲ್ಡ್. ಐ ಮೀನ್ ನಿಮ್ಗೆ ಗೊತ್ತಿರ್ಬೋದು, ಐಸ್ ಏಜ್ ಇತ್ತು. ಸೊ ಭಾಳ ಸತೆ ಫ್ಲಡ್ಸ್ ಹೋಗ್ಯಾವ. ಕೆಲವೊಂದು ಸತಿ ಅದು ನೇಚರಿಂದನೇ ಆಗ್ತಿರ್ತದೆ. ಪೀಪಲ್ ವೇರ್ ಲಿವಿಂಗ್ ಇನ್ ದ ಫಾರೆಸ್ಟ್ ಅಂತ. ನೀವು ನೋಡಿರ್ಬೋದು, ಇಂಡಸ್ ಸಿವಿಲೈಸೇಷನ್ ವಾಸ್ ಕಂಪ್ಲೀಟ್ಲಿ flooded by the rivers. So global warming ಅನ್ನೋ ಫೆನಾಮಿನಾ ಆಲ್ವೇಸ್ ಯಾವಾಗಲೂ ಅದನ್ನ ಅದ. ಬಟ್ ಏನದಪ್ಪ ಅಂದ್ರೆ ನೇಚರ್ ಇಂದ ಏನಾಗಿದೆ, ಇಟ್ ಹ್ಯಾಸ್ ಎನ್ಶ್ಯೂರ್ಡ್ ದಟ್ civilization still exist throughout the world. ಬಟ್ ನಾವು ಮಾನವ ನಿರ್ಮಿತ ಏನು ಗ್ಲೋಬಲ್ ವಾರ್ಮಿಂಗ್ ಮಾಡ್ಲಿಕತ್ತೇವೆ, ಯಾವಾಗ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಚಾಲೂ ಆಯ್ತು, ಅದೊಂದು ಏನು ನೇಚರ್ ಮಾಡ್ತಿಲ್ಲ, ಅದಕ್ಕೊಂದು ಸರ್ಟನ್ ಸ್ಪೀಡ್ ಇರ್ತದ. ಮಾನವ ನಿರ್ಮಿತದಿಂದ ಏನೋ ಒಂದು ಮಾಡ್ಯದ ಲಾಸ್ಟ್ 100 ವರ್ಷದಾಗ 1900 ಶತಮಾನದಾಗ ಒಂದು ಏನು ಸ್ಪೀಡ್ ಬೇಕಾಗಿತ್ತಲ್ಲ, ದಟ್ ಈಸ್ ಅಟ್ ಅ ಹಾಕಿ ಸ್ಟಿಕ್ ಸ್ಪೀಡ್ ರೈಟ್. ಓಕೆ. ಸೊ ಈ ಸ್ಪೀಡಿಂದ ಹೋದ್ರೆ ವರ್ಲ್ಡ್ ಸಸ್ಟೈನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ವಾಪಸ್ ರಿಕವರಿ ಸ್ಟೇಜ್ ಅದೆಲ್ಲ ಭಾಳ ಡಿಫಿಕಲ್ಟ್ ಆಗ್ತದೆ ಈ ಸ್ಪೀಡ್ನಾಗ ಹೋದ್ರೆ. ಡೆಫಿನೆಟ್ಲಿ ಲಾಟ್ ಆಫ್ ಕಂಪ್ನೀಸ್, ಲಾಟ್ ಆಫ್ ಕಂಟ್ರೀಸ್ ಆರ್ ವರ್ಕಿಂಗ್ ರೈಟ್ ನೌ ಆನ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್. ಬಟ್ ಏನಪ್ಪ ಅಂದ್ರೆ ಇನಫ್ ಮೆಷರ್ಸ್ ತೊಗೊಳ್ಳಿ ಚಾಲೂ ಮಾಡ್ಯಾರ. ಬಟ್ ಇದು ಒಂದು ಅವೇರ್ನೆಸ್ ನಾಟ್ ಜಸ್ಟ್ ಆನ್ ದಿ ಕಂಪ್ನೀಸ್ ಆರ್ ಗೌರ್ಮೆಂಟ್, ಪ್ರತಿಯೊಬ್ಬರಿಗೂ ಈ ಒಂದು ಅವೇರ್ನೆಸ್ ಬರೋದು ಭಾಳ ಇಂಪಾರ್ಟೆಂಟ್. ಸೊ ಅಂದ್ರೆ ನಿಮ್ಮ ಕಂಪನಿ ಸ್ಟಾರ್ಟ್ ಮಾಡ್ಲಿಕ್ಕೆ ಉದ್ದೇಶ ಒಂದನೇದ್ದು ಆ್ಯಸ್ ಅ ಬಿಸ್ನೆಸ್, ಫೈನಾನ್ಷಿಯಲ್ ಸಸ್ಟೈನಬಿಲಿಟಿ, ಫೈನಾನ್ಷಿಯಲ್ ಗ್ರೋತ್. ಯಾರು ಬಿಸ್ನೆಸ್ ಆದರೂ ಸೊ ನಾವು ಅದನ್ನು ಪ್ರಾರಂಭದೊಳಗೆ ನೋಡ್ತೀವಿ, ಇನ್ವೆಸ್ಟ್ಮೆಂಟು ಪ್ಲಸ್ ವಾಟ್ ಈಸ್ ದ ಪ್ರಾಫಿಟ್ ಔಟ್ ಆಫ್ ಇಟ್, ಅದನ್ನು ನೋಡ್ತೀವಿ ನಾವು. ಎರಡನೇದ್ದು ನೋಡಿದಾಗ ಸೊ ಯುವರ್ ಕನ್ಸರ್ನ್ ಈಸ್ ಅಬೌಟ್ ದಿಸ್, ಯುವರ್ ಕಂಪನಿ ಎದ್ರ ಮೇಲೆ ಕೆಲಸ ಮಾಡ್ತದಂದ್ರೆ ಸೋಷಿಯಲ್ ಕನ್ಸರ್ನ್ ಅದ. ಸೋಷಿಯಲ್ ಕನ್ಸರ್ನ್ ಅಂದ್ರೆ ಟು ಪ್ರಿವೆಂಟ್ ದಿಸ್ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳಿ. ಸೊ ಅದಕ್ಕೆ ನಿಮ್ಮ ಕಂಪನಿ ಹೆಸರು Hedge5 ಅಂತ. ಹೌದು. ಸೊ 5 ಅಂದರೆ 5 ಎಲಿಮೆಂಟ್ಸ್ ಅಂತ ನೀವು. ಸೊ ಇವು ಪಂಚಮಹಾಭೂತ. ಹೆಡ್ಜ್ ಅಂತಂದ್ರೆ ಪ್ರೊಟೆಕ್ಷನ್, ಸಮಥಿಂಗ್ ವಿಚ್ ಪ್ರೊಟೆಕ್ಟ್ಸ್ ಯು. ಹೆಡ್ಜ್ ಫಂಡ್ಸ್ ಅಂತ ಕೇಳಿರ್ಬೋದು ನೀವು. ಸೊ ಹೆಡ್ಜ್ ಅಂದ್ರೆ ರಕ್ಷಣೆ. ಸೊ ರಕ್ಷಣೆ. ಪಂಚಮಹಾಭೂತ 5 is 5 elements. ಸೊ ಒಂದೇ ಉದ್ದೇಶ ಏನಪ್ಪ ಅಂದ್ರೆ ನಾವು ಈ ಪಂಚಮಹಾಭೂತನ ಅಪ್ ಟು ಸಮ್ ಎಕ್ಸ್ಟೆಂಟ್ ಪ್ರೊಟೆಕ್ಟ್ ಮಾಡಿದ್ರೆ ಅದನ್ನ ನಮ್ಮನ್ನ ಭಾಳ ಲಾಂಗ್ ಟರ್ಮ್ ಪ್ರೊಟೆಕ್ಟ್ ಮಾಡ್ತೀವಿ ಉದ್ದೇಶದಿಂದ Hedge5 ಚಾಲೂ. ಓಕೆ. ಅದಷ್ಟೇ ಅಲ್ದೇನೆ ಮುಂದಿನ ಪೀಳಿಗೆಗೆ ಈ ಒಂದು ಸಮಸ್ಯೆ ಎದುರಿಸಬಾರ್ದು ಅಥವಾ ಸಮಸ್ಯೆಯ ಸುಳಿಯಲ್ಲಿ ಸಿಗುವಂಥ ಸಾಧ್ಯತೆಗಳು ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಬೇರೆ ಸಿಂಪಲ್ 2026 ಈ ವರ್ಷ ಮಳೆ ಕಡಿಮೆ ಇದೆ ಅಂದಾಗ ಜನರಲ್ಲಿ ಒಂಥರದ ಭಯ, ಹೆವಾಕ್. ಒಬ್ಬ ರೈತನನ್ನು ಮಾತಾಡಿಸಿದರೆ, ಒಬ್ಬ ಸಮಾಜ ಕಳಕಳಿ ಇದ್ದಂಥ ವ್ಯಕ್ತಿಯನ್ನು ಮಾತಾಡಿಸಿದರೆ, ಒಬ್ಬ ಪರಿಸರ ಚಿಂತಕನನ್ನು ಮಾತಾಡಿಸಿದರೆ ಭಯಪೂರಿತ ಚರ್ಚೆ ಆಗ್ತದೆ. ಮ್ಯಾಟರ್ ಆಫ್ 365 days. ಅಗೇನ್ ಆಫ್ಟರ್ 365 ದೇರ್ ವಿಲ್ ಬಿ ರೇನ್. ಅಫ್ಕೋರ್ಸ್ ನಮಗೆ ಆಹಾರ ಬೇಕು, ನೀರು ಬೇಕು, ವಾತಾವರಣದೊಳಗೆ ಎಲ್ಲನೂ ಬೇಕಾಗ್ತದೆ.
ಬರೀ 365 ದಿವಸಕ್ಕೆ ನಮ್ಮ ಅಸ್ತ್ರ ಡಿಸ್ಟರ್ಬ್ ಆಗುವಂಥ ಸಾಧ್ಯತೆ ಇದ್ದರೆ ಆಗ್ಯದಂದ್ರೆ ಇನ್ನು ಪ್ರಪಂಚದಾದ್ಯಂತ ಇಂಥ ಒಂದು ಸಮಸ್ಯೆ ಬಂದಾಗ ಮಾನವ ಕುಲಕ್ಕೆ ಆಗುವಂಥ ಅನಾಹುತ ಹಾನಿ ಮತ್ತು ಆ ಪೀಳಿಗೆ ಬದುಕೋದನ್ನು ನಾವು ನೆನೆಸ್ಕೊಂಡ್ರೇ ಒಂಥರದ ಚಿಂತೆ ಭಯ ಹುಟ್ಟುತ್ತದೆ. ಸೊ ಅಂಥ ಒಂದು ಕಳಕಳಿಯಿಂದ ನೀವು ಈ ಒಂದು ಕಂಪನಿ ಪ್ರಾರಂಭ ಮಾಡಿದ್ರಿ ಅನ್ನೋದು ನಂಗೆ ಇನ್ಫ್ಯಾಕ್ಟ್ ಗೊತ್ತಾಗ್ತದೆ. ಒಂದು ಮೂವಿ ಕೂಡ ಭಾಳ ಪ್ರೇರಣೆ ಮಾಡಿದ್ದದ. ಮೂವಿ ಹೌದು. ಜಸ್ಟ್ ಯೋಚನೆ ಮಾಡ್ರಿ, ಏನೋ ಒಂದು ಸಣ್ಣ ಕಾರಣದಿಂದ ಕೂಸನ್ನ ಹುಟ್ಟಿದಂಥ ಕೂಸನ್ನ ಒಂದು 3 ದಿನ ICU ಒಳಗಿಟ್ರೆ ಹೆಂಗೆ ಅನಿಸ್ತದ, ಹಂಗೆ ಪ್ರತಿಯೊಂದು ಹುಟ್ಟುವಂಥ ಕೂಸನ್ನ ನೀವು ಒಂದು ಡಬ್ಬಿ ಒಳಗಿಟ್ಟ ಬೇಬಿ ಲಂಗ್ಸ್ ಇರ್ತಾವಲ್ಲ ಅವಕ್ಕೆ ನಮ್ಮ ಪೊಲ್ಯೂಷನ್ ಎಷ್ಟು ಕೆಡ್ತಪ್ಪ ಅಂತಂದ್ರೆ ಮುಂದೆ ಹೊರಗೆ ಬಂದ ಕಡೆ ಇಮಿಡಿಯೇಟ್ ಆಗಿ ಉಸಿರಾಡ್ಸೋ ತೊಂದರೆ ಚಾಲು ಆದ್ರೆ ನೀವು ಎಷ್ಟು ಒಂದು ಕೆಟ್ಟ ವಾತಾವರಣ ಬರಬಹುದು ಇದು ಹಿಂಗೆ ಮುಂದುವರೆದ. ಯಾವ ಮೂವಿ ಅದು? ಮೂವಿ ಸೊ ನಾ ನೋಡಿದಂಥ ಮೂವಿ WALL-E ಅನ್ನೋ ಒಂದು ಮೂವಿ. ಇಟ್ಸ್ ಅನ್ ಅನಿಮೇಟೆಡ್ ಮೂವಿ. ಅನಿಮೇಟೆಡ್ ಯಾವುದು? WALL-E. ಭಾಳ ಚಂದದ, ಪ್ರತಿಯೊಬ್ಬರು ಆ ಮೂವಿ ನೋಡಲೇಬೇಕು. ಆ ಮೂವಿ ಒಳಗೆ ಡೆವಲಪ್ಮೆಂಟ್ ಟೆಕ್ನಾಲಜೀಸ್ ಎಲ್ಲ ಬಂದು ಭಾಳಷ್ಟು ಮುಂದುವರೆದು ಅವರು ಭೂಮಿನ ಇಗ್ನೋರ್ ಮಾಡಿ ಭೂಮಿ ಕಂಪ್ಲೀಟ್ಲಿ ತನ್ನ ಒಂದು ನೇಚರ್ನ ಕಳ್ಕೊಂಡು ಒಂದು ಹೋಗಿ ಸ್ಪೇಸ್ಶಿಪ್ನಾಗ ಇರುವಂಥ ಪರಿಸ್ಥಿತಿ ಬರ್ತದೆ. ಒಂದು ಸಣ್ಣ ರೋಬೋಟ್ ಮತ್ತು ಒಂದು ಕಾಕ್ರೋಚ್ ನಡಕ್ಕೆ ಒಂದು ಕಥೆ ಅದನ್ನು ಎಕ್ಸ್ಪ್ಲೈನ್ ಮಾಡಿ ದೆನ್ ಸಮ್ಹೌ ದೇ ಬ್ರಿಂಗ್ ಬ್ಯಾಕ್ ದ ಸಿವಿಲೈಸೇಷನ್ ಬ್ಯಾಕ್ ಟು ದ ವರ್ಲ್ಡ್. ಆ್ಯಂಡ್ ಒಂದು ಸಣ್ಣ ಒಂದು ಗಿಡನ ಹೊಳ್ಳಿ ಸ್ಯಾಂಪ್ಲಿಂಗ್ ಮಾಡುವಂಥ ಒಂದು ಕಥೆ ಅದ. ಭಾಳ ಚಂದ ಕಥೆ ಅದ, ಪ್ರತಿಯೊಬ್ಬರು ನೋಡಬೇಕಂತ. ಸೊ ನಿಜವಾಗಿ ಇದಕ್ಕೆ ಖರೀನ ವಿಚಾರ ಮಾಡಿದರೆ ಎಲ್ಲರೂ ನಾವು ಎಚ್ಚೆತ್ಕೊಳ್ಬೇಕು ಅಂತ. ಸೊ ಈ ಎಪಿಸೋಡಿನ ಕೊನೆಯ ಪ್ರಶ್ನೆ ಏನಂದ್ರೆ, ನಾವು ಮನುಷ್ಯರು ಈ ಗ್ಲೋಬಲ್ ವಾರ್ಮಿಂಗಿಗೆ ಯಾವ್ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ? ಭಾಳ ಈಸಿಯಾಗಿ ಹೇಳ್ಬೇಕಂತಂದ್ರೆ, ನೀವು ಬರೀ ನಿಮ್ಮ ಮನೆ ಒಳಗೆ ಕೂತು ಯೋಚನೆ ಮಾಡಿ ನೋಡ್ರಿ. ನೀವು ಮನೆ ಒಳಗೆ ಯೂಸ್ ಮಾಡ್ತಿರೋಂಥ ಎಸಿಗಳಾಗಲಿ, ಎಸಿಸ್ ಆಗಲಿ, ನೀವು ನೋಡ್ತಿರೋಂಥ ಟಿವಿಗಳಾಗಲಿ ಎಮಿಷನ್ ಆಗ್ತದೆ ಅದರಿಂದ. ಅಲ್ಲ, ಎಲ್ಲಿಂದ ಬರಲಿ, ಎಲ್ಲಿಂದ ಆ ಒಂದು ವಿದ್ಯುತ್ ಬರಲಿ ಇರ್ತದೆ. ಸೊ ಆ ವಿದ್ಯುತ್ ಕೂಡ ಒಂದು ಕೋಲ್ ಪವರ್ಡ್ ಬರ್ಲಿರ್ತದೆ. ಕೋಲ್ ಪವರ್ಡ್ ಬರುವಂಥ ಒಂದು ವಿದ್ಯುತ್ ಬರ್ತದೆ. ಎರಡನೇದ್ದು ನಾವು ಯೂಸ್ ಮಾಡ್ತಿರೋಂಥ ಗಾಡಿಗಳಾಗಲಿ, ಇವಿ ಬಂದದ ಸದ್ಯಕ್ಕೆ, ಈಸ್ ಪೆನೆಟ್ರೇಟಿಂಗ್ ವೆರಿ ಗುಡ್. ಬಟ್ ಟು ಮೇಕ್ ಇಟ್ ಮೋರ್ ಸಸ್ಟೈನೇಬಲ್, ಕಾಂಪ್ರೆಸ್ಡ್ ಬಯೋಗ್ಯಾಸ್ ಅನ್ನೋ ಒಂದು ಕಾನ್ಸೆಪ್ಟು ಬಂತದ. ಅದರಿಂದ ಯೂಸ್ ಆಗುವಂಥ ವೆಹಿಕಲ್ಸ್ ಇಟ್ಸ್ ಲೆಸ್ ಹಾರ್ಮ್ಫುಲ್ ದೆನ್ ಇವನ್ ಇವಿ. ಸೊ ಇದ್ರ ಬಗ್ಗೆ ನಾವು ಭಾಳ ವಿಸ್ತಾರವಾಗಿ ಚರ್ಚೆ ಮಾಡೋಣ ಅಂತ, ಕಾಂಪ್ರೆಸ್ಡ್ ಬಯೋಗ್ಯಾಸ್ ಬಗ್ಗೆ. ಬಟ್ ಲಾಟ್ ಆಫ್ ರೀಪ್ಲೇಸ್ಮೆಂಟ್ಸ್ ಆಲ್ಸೋ ದೇರ್ ಇನ್ಸ್ಟೆಡ್ ಆಫ್ ಇವಿಸ್. ಯೂಸ್ ಮಾಡ್ತಿರೋಂಥ ಪ್ಲಾಸ್ಟಿಕ್ಸ್ಗಳಾಗಲಿ ನಮ್ಮ ಮನೆಯಾಗ ಪ್ರತಿಯೊಂದು ಹೆಜ್ಜೆಗೂ ನಾವು ಕಾಂಟ್ರಿಬ್ಯೂಟ್ ಮಾಡ್ಲಿರ್ತೀವಿ ಆಸ್ ಎ ಕಾಮನ್ ಮ್ಯಾನ್ ಅಲ್ಲ. ನಮ್ಮ ಆಹಾರ ಪದ್ಧತಿಗಳು, ಡಾಕ್ಟರ್ಸ್ಗಳು ಬಡ್ಕೊಂಡ್ರು ಗೋಧಿ ತಿನ್ಬೇಡ್ರಿ, ಯಾಕೆ ಬಡ್ಕೊಳಿಕತ್ತಾರ? ಫಾರ್ ಅ ರೀಸನ್. ಅದ್ರ ನೀವೊಂದು ಸಣ್ಣ ಸೂಕ್ಷ್ಮತೆ ಒಂದು ಯೋಚನೆ ಮಾಡಿದ್ರೆ, ರೈಸ್ ಬೆಳಿಲಿಕ್ಕಾಗಲಿ ಗೋಧಿ ಬೆಳಿಲಿಕ್ಕಾಗಲಿ ಎಷ್ಟು ನೀರು ಬೇಕು? ಇದ ಸೇಮ್ ನಮ್ಮ ನವಣಕ್ಕಿ ನಮ್ಮ ಇಂಡಿಯಾ ಒಳಗೆ, ಅಟ್ಲೀಸ್ಟ್ ಭಾರತದ ಒಳಗೆ ಸ್ವಲ್ಪ 300-400 ವರ್ಷದಿಂದ ಇರಲಿಲ್ಲ. ಗೋಧಿ ಅಕ್ಕಿ ಇರಲಿಲ್ಲ ನಮ್ಮ ಕಾಮನ್ ಮನುಷ್ಯ ತಿನ್ನೋದು. ಸದ್ಯಕ್ಕೆ ಏನು ಮಿಲೆಟ್ಸ್ ಅಂತದ, ಮಿಲೆಟ್ಸ್ ವಾಸ್ ದ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟೇಪಲ್ ಫುಡ್ ಫಾರ್ ಅಸ್. ಮಿಲೆಟ್ಸಿಗೆ ನಿಮಗೆ 1 kg ಬೆಳಿಲಿಕ್ಕೆ ಭಾಳ 200 ಲೀಟರ್ ಬೇಕು. ವೇರ್ ಆಸ್ ಗೋಧಿ ಅಕ್ಕಿಗೆಲ್ಲ 10,000 ಲೀಟರ್ ಬೇಕು. ದಿಸ್ ಇಸ್ ಸ್ಯಾಂಪಲ್ ಡೇಟಾ, ನಾಟ್ ಶೋರ್ ಆಫ್ ದ ಡೇಟಾ, ಬಟ್ ಭಾಳಷ್ಟು ನೀರು ಬೇಕು. ಸೊ ನಾವು ಬರೇ ಫುಡ್ನಿಂದನ ಲಾಟ್ ಆಫ್ ಕಾಂಟ್ರಿಬ್ಯೂಟ್ ಮಾಡ್ಲಾಗ್ತೀವಿ ಗ್ಲೋಬಲ್ ವಾರ್ಮಿಂಗ್. ಇದರಿಂದ 2 ಪ್ರಾಬ್ಲಮ್ ಅದ. ಒಂದು, ನಮ್ಮ ಇರೋವಂಥ ನ್ಯೂಟ್ರಿಯೆಂಟ್ ಇನ್ ಅಬ್ಸಾರ್ಪ್ಷನ್ ಏನಿರುತ್ತೆ ಅದನ್ನು ನಾವು ಚೇಂಜ್ ಮಾಡ್ಕೊಳ್ತೇವೆ. ಸುಖಾಸ ಡಯಾಬಿಟಿಕ್ ಕಂಟ್ರಿ ಕೂತು ಇಂಡಿಯಾ, ನಮ್ದು ಹೆಲ್ತ್ ಕೆಡಿಸ್ಕೊಳಿಕತ್ತೇವಿ. ಸೊ ಐ ಥಿಂಕ್ ಇಟ್ಸ್ ರೈಟ್ ಟೈಮ್ ಫಾರ್ ಅಸ್ ಟು ಥಿಂಕ್ ಅಬೌಟ್ ದ ಏನ್ಷಿಯಂಟ್ ವಿಸ್ಡಮ್ ಆಸ್ ವೆಲ್. ಓಪನ್ ಅವರ್ ಐಸ್, ಥಿಂಕ್ ಅಬೌಟ್ ಅವರ್ ಏನ್ಷಿಯಂಟ್ ವಿಸ್ಡಮ್ ಆಸ್ ವೆಲ್. ನಾವೇನು ತಿಂತಿದ್ವಿ, ಸಾವಿರಾರು ವರ್ಷಗಳಿಂದ ನಾವೇನು ತಿನ್ಕೋತ ಬಂದಿದ್ದೀವಿ ಅನ್ನೋದು ಕಡೆ ಸ್ವಲ್ಪ ಲಕ್ಷ್ಯ ಕೊಡೋದು ಭಾಳ ಇಂಪಾರ್ಟೆಂಟ್ ಅದ.
ಅದನ್ನು ಇವತ್ತಿನ ಡೇಟ್ನ ಇನ್ಕಲ್ಕೇಟ್ ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್. ಬೆಳೆಯುತ್ತಿರುವಂಥ ಗೋಧಿ ಎಷ್ಟು ನೀರು ಬೇಕು, ಎಷ್ಟು ಫಾರ್ಮರ್ಸ್ಗೆ ಎಷ್ಟು ಪ್ರಾಬ್ಲಮ್ಸ್ ಆಗಿರ್ತದೆ ಇವತ್ತು ನೀರಿಲ್ಲಾರ್ದಕ್ಕೆ. ನಮ್ಮ ಉತ್ತರ ಕರ್ನಾಟಕ ನೋಡ್ರಿ, ಮಿಲೆಟ್ಸ್ ಬೆಳೆಯುವಂಥ ಜಾಗ. ಜೋಳ ಇಸ್ ಮಿಲೆಟ್, ಸಿಂಪಲ್ ಮಿಲೆಟ್. ದಟ್ ಇಸ್ ಒನ್ ಆಫ್ ದ ಸ್ಟೇಪಲ್ ಫುಡ್. ಬಿಕಾಸ್ ಇಂಥ ಅಷ್ಟು ನೀರಿನ ಸ್ಕೇರ್ಸಿಟಿ ಇರೋದ್ರಿಂದ ಮಿಲೆಟನ್ನು ಬೆಳೆಯೋದು ಭಾಳ ಕಾಮನ್ ಆಗಿತ್ತು ಮೊದಲಕ್ಕಿಂತ. ಸೊ ಮಿಲೆಟ್ಸಿಂದ ನೀರು ಯೂಸ್ ಮಾಡೋದು ಕಡಿಮೆ ಅದ. ರೈತರಿಗೆ ಸಮಸ್ಯೆ ಆಗೋದಿಲ್ಲ, ಅನ್ನೆಸೆಸರಿ ರೈತರ ಆತ್ಮಹತ್ಯೆಗಳು ಬಂದಾಗ್ತವೆ. ಈ ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಭಾಳಷ್ಟು ಇನ್ ಡೆಪ್ತ್ ಅದ ಆ್ಯಂಡ್ ಪ್ರತಿಯೊಂದಕ್ಕೂ ಇಂಟರ್ಲಿಂಕ್ಡ್ ಅದ. ಓಕೆ, ನಮ್ಮ ಫುಡ್ಡಿಂದ ಹಿಡ್ಕೊಂಡು, ನಾವು ಹಾಕ್ಕೊಳ್ಳೋ ಬಟ್ಟೆಯಿಂದ ಹಿಡ್ಕೊಂಡು, ನಾವು ಓಡಾಡೋ ಗಾಡಿಯಿಂದ ಹಿಡ್ಕೊಂಡು ಪ್ರತಿಯೊಂದ್ರಾಗೂ ನಾವು ಒಂದಿಲ್ಲ ಕಾಂಟ್ರಿಬ್ಯೂಟ್ ಮಾಡೇ ಮಾಡ್ತೀವಿ. ಓಕೆ, ಆ್ಯಂಡ್ ದ ವೇ ವಿ ಲಿವ್, ಅವರ್ ಲೈಫ್ ಸ್ಟೈಲ್, ಅವ್ರ ಫುಡ್ ಸ್ಟೈಲ್, ಇವೆಲ್ಲವೂ ನಾವು ಮಾಡ್ತಾ ಇರೋಂಥ ಗ್ಲೋಬಲ್ ವಾರ್ಮಿಂಗ್ಗೆ. ಆ್ಯಂಡ್ ಟುವರ್ಡ್ಸ್ ಕಾಂಟ್ರಿಬ್ಯೂಷನ್ ವಿಚಾರ ಮಾಡಿ ನೋಡಿದರೆ, ನಾವು ನಮ್ಮ ಬರ್ತ್ಡೇಕ್ಕೂ ಗಿಡ ಹಚ್ಚೋದು ಮರ್ತೀವಿ. ಆಮೇಲೆ ಗಿಡ ಸಂರಕ್ಷಣೆ ಮಾಡಬೇಕು ಅಂತ ಎಲ್ಲರ ತಲೆಯೊಳಗದೆ, ಬಟ್ ಅದು ನಾವು ಕಾರ್ಯರೂಪಕ್ಕೆ ಬರ್ತಾಯಿಲ್ಲ. ಅಕ್ಷಯ್, ನಾ ಇದಕ್ಕೆ ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡ್ಬೇಕಂತ ಮಾಡ್ತೇನೆ. ಭಾಳ ನಂಗೆ ಇದು ಕನ್ಸರ್ನ್ ಇರುವಂಥದ್ದು ಏನಂತಂದ್ರೆ, ಒಬ್ಬ ವ್ಯಕ್ತಿ ನಂಗೆ ಬದುಕಲಿಕ್ಕೆ ಒಂದು ಮನೆ ಬೇಕು. ಹೌದು, ನಾನು 4 ಮನೆ ತೊಗೋತೀನಿ, ನನ್ನ ಹತ್ರ ರೊಕ್ಕದ. ಬೆಂಗಳೂರಾಗ 2, ಧಾರವಾಡದಾಗ 2, ಮೈಸೂರಾಗ 1 ತೊಗೋತೀನಿ. ನಾನು 4 ಕಡೆ ಇರೋಂಗಿಲ್ಲ, 1 ಕಡೆ ಇರ್ತೀನಿ. ಸೊ ಈ 3 ಮನೆ ಏನಾಗ್ತಲ್ಲ, ಇದನ್ನು ನಾನು ಐ ಹ್ಯಾವ್ ಸ್ಟೋಲನ್ ಆರ್ ಡಿಪ್ರಾಯ್ಡ್ ದ ಅದರ್ ಪೀಪಲ್ ಹೂ ಡಸಂಟ್ ಹ್ಯಾವ್ ಮನಿ ಟು ಬೈ. ಅವ್ರಿಗೆ ನಾನು ಇದನ್ನು ತುಟ್ಟಿ ಮಾಡಿಟ್ಟೆ, ರಿಯಲ್ ಎಸ್ಟೇಟ್. ಇದು ಚೀಪ್ ಆಗಲಿಕ್ಕೆ ಏನು ಮಾಡಿದ್ರು ಅಂದರೆ, ದೇ ವೆಂಟ್ ಔಟ್ಸೈಡ್ ದ ಸಿಟಿ. ಕರೆಕ್ಟ್. ಯಾವಾಗ ಔಟ್ಸೈಡ್ ದ ಸಿಟಿ ಹೋದರು, ಅಲ್ಲೇ ಅಗ್ರಿಕಲ್ಚರ್ ಲ್ಯಾಂಡ್ ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಆಯ್ತು. ಸೊ ಈಗ ಮೈಸೂರು ಡಯಾಮೀಟರ್ ವೈಸ್ ನೋಡಿದರೆ, ಧಾರವಾಡ ಡಯಾಮೀಟರ್ ವೈಸ್ ನೋಡಿದ್ರೆ, ಹುಬ್ಬಳ್ಳಿ ನೋಡಿದರೆ ಈಗ ಅಂತಿಷ್ಟು ಬೆಳೀಲಿಕ್ಕೆ. ಎಲ್ಲ ಕಡೆ ನಾವು ಇರೋಂಗಿಲ್ಲ. ಯಾರೋ ಒಬ್ಬರು 4 ಮನೆ ಇಟ್ಕೊಂಡಾರ, ಯಾರೋ ಒಬ್ರು 5 ಅಪಾರ್ಟ್ಮೆಂಟ್ ತೊಗೊಂಡಾರ, ಯಾರೋ ಒಬ್ರು ಇನ್ವೆಸ್ಟ್ ಮಾಡ್ಯಾರ. ಅಲ್ಲೊಂದು ಮನೆ, ಈ ಊರಾಗ ಒಂದು ಮನೆ, ಆ ಊರಾಗ ಒಂದು ಮನೆ, ಇಲ್ಲೊಂದು ಮನೆ ಮಾಡ್ಕೊಂಡು ಕೂತಾರೆ. ಇದನ್ನು ನಾವು ಇವತ್ತು ಅಂದ್ರೆ ಇರುವಂಥ 1-2 ಮಕ್ಕಳಿಗೂ ಸಹ ನೀವು ಒಬ್ರಿಗೆ ಒಂದೊಂದು ಮನೆ ಕೊಟ್ಟರು ಇನ್ನೆರಡು ಮನೆ ಎಕ್ಸ್ಟ್ರಾ ಕಟ್ಕೊಂಡು ಕೂತ್ಕೊಂಡದ್ದು, ಇದು ಗ್ಲೋಬಲ್ ವಾರ್ಮಿಂಗಿಗೆ ಇವ್ರದ್ದು ಒಂದು ಕಾಂಟ್ರಿಬ್ಯೂಷನ್ ಅಲ್ಲ. ಅನ್ವೇಷಣೆ ಮಾಡಿ ನೋಡಿದರೆ ಹೌದು. ಅದರ ಸವಕಾಶ ಇಂಡಿಯಾದಾಗ ಪರ್ಚೇಸ್ ಪವರಿಂಗ್ ಪ್ಯಾರಿಟಿ ಇನ್ಕ್ರೀಸ್ ಆಗತ್ತದ. ಮಂದಿ ಕಡೆ ದ ಅಫ್ಲುಯೆಂಟ್ ಪೀಪಲ್ ಆರ್ ಇನ್ಕ್ರೀಸಿಂಗ್. ಅಫ್ಲುಯೆಂಟ್ಸ್ ಆರ್ ಇನ್ಕ್ರೀಸಿಂಗ್. So the deployment of money is also quite important, and the easy medium is in real estate. Yes, ಇದರಿಂದ ಒಂದು ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ ಇನ್ಕ್ರೀಸ್ ಆಗ್ತದೆ ರಿಯಲ್ ಎಸ್ಟೇಟ್ದಾಗ. ಹೌದು, the price in the urban, the core center areas are naturally increasing, and it is depriving the dream of a commoner to buy houses getting stalled. Yes, I mean, this is a very new perspective for me also to think about. Yes, definitely yes. ಸೊ ಹಿಂಗೆ ಇದು ಗ್ಲೋಬಲ್ ವಾರ್ಮಿಂಗ್ ಅನ್ನುವಂಥದ್ದು ಇವತ್ತು ನಮಗೆ ಹೆಂಗಾಗಿದೆ ಅಂದ್ರೆ, ಎಲ್ಲರಿಗೂ ಗೊತ್ತಿದೆ, ಬಟ್ ಇದ್ರ ಬಗ್ಗೆ ವಿಚಾರ ಮಾಡಲಿಕ್ಕೆ ಒಂದು ಸ್ವಲ್ಪ ಭಯನೂ ಆಗಲಿಕ್ಕೆ ಎಲ್ಲರಿಗೂ. ವೀಕ್ಷಕರೇ, ಇದು ನಾವಿವತ್ತು ಮಾಡಿರುವಂಥ ಚರ್ಚೆ. ಇನ್ನು ಇದರ ಮುಂದಿನ ಸಂಚಿಕೆ ಒಳಗೆ ಇವ್ರು ಯಾವ ರೀತಿ ಕೆಲಸ ಮಾಡ್ಲಿಕ್ಕತ್ತಾರ, ಎಂಟೈರ್ ಪ್ರಪಂಚದೊಳಗೆ ಎಲ್ಲೆಲ್ಲೇ ಇದು ಲೀಕೇಜ್ ಇದೆ, ಮತ್ತು ಹೆಂಗೆ ನಾವು ಇದಕ್ಕೆ ಅಳಿಲು ಸೇವೆ, ಪರಿಸರಕ್ಕೆ ನಮ್ಮದೊಂದು ಸೇವೆ ಯಾವ ರೀತಿ ನಾವು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಮುಂದಿನ ಸಂಚಿಕೆ ಒಳಗೆ ಅಕ್ಷಯ್ ಅವ್ರ ಜೊತೆ ಕೂತು ಮಾತಾಡಿದಾಗ ತಿಳ್ಕೊಂಬಿಡಂತ ನನಗನ್ನಿಸ್ತದ್ರಿ. ನಾನೊಂಚೂರು ಕೆಲಸ ಮಾಡಿದೆ, ಏನಂತಂದ್ರೆ ಒಂದು ಅವೇರ್ನೆಸ್ಸನ್ನು ಇವತ್ತು ಅಕ್ಷಯ್ನಿಂದ ಹಿಡಿದು ನಿಮ್ಮ ಮುಂದೆ ತಂದೆ. ಇನ್ನು ಇದು ನಿಮ್ಮ ಜವಾಬ್ದಾರಿ, ನೀವು ಹೆಂಗೆ ಇದನ್ನು ಬೇರೆದವರಿಗೂ ಮುಟ್ಟಿಸ್ತೀರಿ. ಮತ್ತು ಎಲ್ಲೋ ಒಂದು ಕಡೆ ನಮ್ಮ ಅಳಿಲ ಸೇವೆಯನ್ನು ನಾವು ಈ ನಮ್ಮ ಭೂತಾಯಿಯನ್ನು, ಪರಿಸರವನ್ನು ರಕ್ಷಣೆ ಮಾಡಲಿಕ್ಕೆ ನಾವೆಲ್ಲರೂ ಸನ್ನದ್ಧರಾಗ್ತೀವಿ, ಒಂದು ಹೆಜ್ಜೆ ನಾವು ಸಹ ಇಡ್ತೀವಿ ಅಂತ ಯಾರು ನಿರ್ಧರಿಸ್ತಾರೋ ಅವರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಯಾರು ನಿರ್ಧರಿಸ್ತಾರೋ ಅವರೆಲ್ಲರಿಗೂ ಶುಭಾಶಯನ್ನು ಕೋರ್ತಾ ಇವತ್ತಿನ ಕಾರ್ಯಕ್ರಮವನ್ನು
ಹುಬ್ಬಳ್ಳಿ ಹರಟೆಯ ಈ ಒಂದು ವಿಶೇಷ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಇದು ಕಾಮ, ಫುಲ್ ಸ್ಟಾಪ್ ಅಲ್ಲ. ಸೊ ಇಷ್ಟ ತನಕ ನನ್ನ ಜೊತೆಗಿದ್ದು ಅಕ್ಷಯ್ ಮುಜುಮ್ದಾರ್ ತಮ್ಮ ವಿಷಯ, ವಿಚಾರ, ಕೆಲಸ ಮತ್ತು ತಮ್ಮ ಪರಿಚಯದ ಜೊತೆಗೆ ಆಗ್ತಾ ಇರುವಂಥ ಪರಿಸರದಲ್ಲಿ ವ್ಯತ್ಯಾಸವನ್ನು ನಮಗೆ ತಿಳಿಸಿ ಹೇಳಿದ್ದಕ್ಕೆ ಅಕ್ಷಯ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಪರವಾಗಿ ಮತ್ತು ನಮ್ಮೆಲ್ಲರ ವೀಕ್ಷಕರ ಪರವಾಗಿ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.